से वो परमेश्वर की स्तुति करेंगे। ಯೆಹೋವ ದೇವರೇ ನೀ ನನ್ನ ಕುರುಬನು, ಕೊರತೆಯು ನನಗೆ ಇಲ್ಲ. ಹಸಿರುಗಾವಲಲ್ಲಿ ನನ್ನ ನಡೆಸಿ ನನ್ನ ದಾಹವ ತೀರಿಸಿದೆ. ಯೆಹೋವ ದೇವರೇ ನೀ ನನ್ನ ಕುರುಬನೇ, ಕೊರತೆಯು ನನಗೆ ಇಲ್ಲ. ಹಸಿರುಗಾವಲಲ್ಲಿ ನನ್ನ ನಡೆಸಿ ನನ್ನ ದಾಹವ ತೀರಿಸಿದೆ.
Shama, Yehovah Nissi, Yehovah Rui, Yehovah Ire, Yehovah Raha, Yehovah Shabu, Yehovah Ruah, Yehovah Shalom, Yehovah Shama, Yehovah Nissi, Yehovah Rui, Yehovah Nissi, Yehovah Rui, Yehovah Nissi, Yehovah Rui. Hallelujah. Hallelujah. So we will look today how to walk with God. ಈ ದಿನ ನಾವು ನೋಡಿಕೊಳ್ಳೋಣ ಹೇಗೆ ದೇವರೊಟ್ಟಿಗೆ It ನಡೆಯಬೇಕೆಂದು. is a very, very important thing in our believer life. ನಮ್ಮ ಒಂದು ವಿಶ್ವಾಸಿಯ ಜೀವಿತದಲ್ಲಿ ಅದು ತುಂಬಾ ಮುಖ್ಯಕರವಾಗಿದೆ. This is a very, very important, and everyone needs to understand how we should walk a Christian life. ಪ್ರತಿಯೊಬ್ಬರಿಗೂ ತಿಳಿದುಕೊಳ್ಳಬೇಕಾಗಿದೆ ಕ್ರೈಸ್ತಿಯ ಜೀವಿತದಲ್ಲಿ ದೇವರೊಟ್ಟಿಗೆ ಹೇಗೆ ನಡೆಯಬೇಕೆಂದು. In the past days, before we accepting Christ Jesus, ಕ್ರಿಸ್ತನನ್ನು ಅಂಗೀಕರಿಸುಕ್ಕಿಂತ ಮೊದಲನೇ ದಿವಸಗಳಲ್ಲಿ we walked however we want. ನಾವು ಹೇಗ್ ಬೇಕಾಗಿ ನಡೀತಾ ಇದ್ವಿ, ಹೇಗ್ ಬೇಕಾಗಿ ಜೀವಿಸ್ತಾ ಇದ್ವಿ. But when you accepted Jesus, ಯಾವಾಗ ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡೆವು, we should know how should we need to know how should we walk with the God. ನಮಗೆ ತಿಳಿದುಕೊಳ್ಳಬೇಕಾಗಿದೆ ದೇವರೊಟ್ಟಿಗೆ ನಾವು ಹೇಗೆ ನಡೆಯಬೇಕೆಂದು. So there is an example in the Bible. ಸತ್ಯವೇದದಲ್ಲಿ ಒಂದು ಉದಾಹರಣೆ ಇದೆ. So he walked with God ಆತನು ದೇವರೊಟ್ಟಿಗೆ ನಡೆದನು, and he was no more. ಆತನು ಇರಲಿಲ್ಲ, ಕಾಣಲಿಲ್ಲ. God took him away. ದೇವರು ಆತನನ್ನು ತೆಗೆದುಕೊಂಡ. If we see that chapter, ಆ ಒಂದು ಅಧ್ಯಾಯವನ್ನು ನೋಡುವುದಾದ್ರೆ, first we will read chapter 5 verse 21 to 24. ಮೊದಲನೇದಾಗಿ ನಾವು ಈ ಅಧ್ಯಾಯವನ್ನು ಓದಿಕೊಳ್ಳೋಣ. ಆದಿಕಾಂಡ 5ನೇ ಅಧ್ಯಾಯ 21ರಿಂದ 24. ಹನೋಕನು 65 ವರ್ಷದವನಾದಾಗ ಮೆತೂಷೆಲಹನನ್ನು ಪಡೆದನು. ಮೆತೂಷೆಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. Amen. Hallelujah. Hallelujah. See, this is a very short introduction and very short ending the life of Enoch. ಹನೋಕನ ಜೀವಿತದ ಒಂದು ಸಣ್ಣ ಒಂದು ಪರಿಚಯ ಮತ್ತು ಸಣ್ಣ ಒಂದು ಕೊನೆಯದಾಗಿದೆ. About Enoch, there are only 3 verses mentioned in the Bible. ಸತ್ಯವೇದದಲ್ಲಿ ಹನೋಕನ ಬಗ್ಗೆ 3 ವಚನಗಳು ಮಾತ್ರ ಹೇಳಲ್ಪಟ್ಟಿದೆ. But Enoch is a prophet. ಹನೋಕನು ಪ್ರವಾದಿಯಾಗಿದ್ದ. If we study the chapter 5, ಈ ಒಂದು 5ನೇ ಅಧ್ಯಾಯವನ್ನು ಓದುವುದಾದ್ರೆ, it shows the generation from Adam to Noah. ಇದು ಒಂದು ಆದಾಮನಿಂದ ನೋಹನವರೆಗಿರುವ ವಂಶಾವಳಿಯನ್ನು ತೋರಿಸುತ್ತದೆ. There if you read that Adam lived and died. ಅಲ್ಲಿ ನಾವು ಓದ್ತೀವಿ ಆದಾಮನು ಬದುಕಿದನು ಮತ್ತು ಸತ್ತನು ಎಂದು. And everybody's life this was the introduction. They lived so much years and died. ಎಲ್ಲರ ಜೀವಿತ ಒಂದು ಪರಿಚಯವಾಗಿದೆ ಮತ್ತು ಅವರು ಬದುಕಿದರು ಮತ್ತು ಸತ್ತರು ಎಂದು. Full entire chapter is about only 2 things. They lived and died. They lived and died. ಇಡೀ ಒಂದು ಅಧ್ಯಾಯ ಅವರು ಬದುಕಿದರು ಸತ್ತರು ಅನ್ನೋದರ ಬಗ್ಗೆನೇ ಇದೆ. ಹೇಳ್ರಿ, ಬದುಕಿದರು ಸತ್ತರು. ಬದುಕಿದರು ಸತ್ತರು. ಹೆಟ್ಟೆ ಹೇಳ್ರಿ, ಬದುಕಿದರು ಸತ್ತರು. But there is a specific mention regarding the life of Enoch. ಹನೋಕನ ಜೀವಿತದ ಬಗ್ಗೆ ಒಂದು ನಿರ್ದಿಷ್ಟವಾಗಿ ಹೇಳಲ್ಪಟ್ಟಿದೆ. Bible doesn't say that he lived and died. ಇಲ್ಲಿ ಸತ್ಯವೇದ ಹೇಳೋದಿಲ್ಲ ಆತನು ಬದುಕಿದ ಮತ್ತು ಸತ್ತ ಎಂದು ಹೇಳೋದಿಲ್ಲ. Bible says he walked with God and he was no more. ಸತ್ಯವೇದ ಹೇಳ್ತದೆ ಆತನು ದೇವರೊಟ್ಟಿಗೆ ನಡೆದ ಮತ್ತು ಆತನು ಕಾಣಲಿಲ್ಲ. What made Enoch to walk with God? ಹನೋಕನಿಗೆ ಏನ್ ಮಾಡಲಾಗಿತ್ತು? ಆತನು ದೇವರೊಟ್ಟಿಗೆ ನಡೆದನು. He was the 7th generation of Adam. ಆತನು ಆದಾಮನ 7ನೇ ಒಂದು ಸಂತತಿಯಾಗಿದ್ದ. That means Adam was alive when Enoch was alive. ಆದಾಮನು ಜೀವಂತವಾಗಿದ್ದ, ಹನೋಕನು ಇದ್ದಾಗ. That means from Adam he heard about God. ಆದಾಮನಿಂದ ಆತನು ದೇವರ ಬಗ್ಗೆ ತಿಳಿದುಕೊಂಡಿದ್ದ. So everybody's life story is they lived and died. ಎಲ್ಲರ ಒಂದು ಜೀವಿತದ ಕತೆ ಅವರು ಬದುಕಿದರು ಸತ್ತರು ಅಂತ ಇದೆ. Hallelujah. 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 So many people don't know their purpose. They live and die.
ಅನೇಕರಿಗೆ ಅವರ ಉದ್ದೇಶ ಗೊತ್ತಿಲ್ಲ, ಅವರು ಜೀವಿಸ್ತಾರೆ ಮತ್ತು ಸತ್ತೋಗ್ತಾರೆ, ಜೀವಿಸ್ತಾರೆ ಸತ್ತೋಗ್ತಾರೆ. But what made this change in Enoch's life? ಈ ಒಂದು ಹನೋಕನ ಜೀವಿತದಲ್ಲಿ ಇರುವಂತ ಬದಲಾವಣೆ ಏನು? In verse 21 it says, when Enoch had lived 65 years. ಇಲ್ಲಿ 21ನೇ ವಚನದಲ್ಲಿ ಹೇಳ್ತದೆ, ಹನೋಕನು 65 ವರ್ಷ ಬದುಕಿದ್ದಾಗ. That means Enoch was also living the same life as everybody others were living. ಉಳಿದ ಜನ ಎಲ್ಲ ಜೀವಿಸುವ ಹಾಗೇನೆ ಹನೋಕನು ಜೀವಿಸ್ತಾ ಇದ್ದ. But something made that Enoch changed his life, entirely changed. ಏನೋ ಒಂದು ಆಯಿತು, ಆತನ ಸಂಪೂರ್ಣ ಜೀವಿತ ಬದಲಾಯಿತು. Surrounding is seeing only they are living and dying, they are living and dying. ಆತನ ಸುತ್ತಮುತ್ತಲು ನೋಡುವುದಾದ್ರೆ ಅವರು ಬದುಕ್ತಾ ಇದ್ರು, ಸಾಯ್ತಾ ಇದ್ರು, ಜೀವಿಸ್ತಾ ಇದ್ರು, ಸಾಯ್ತಾ But ಇದ್ರು. Enoch had lived 65 years. ಇಲ್ಲಿ ಹನೋಕನು 65 ವರ್ಷ And ಬದುಕಿದ್ದಾನೆ. Bible says he became the father of Methuselah. ಇಲ್ಲಿ ಸತ್ಯವೇದ ಹೇಳ್ತದೆ, ಮೆತೂಶೇಲನ ಒಂದು ತಂದೆ ಆಗಿದ್ದ. When Methuselah born to Enoch, ಮೆತೂಶೇಲನು ಹನೋಕನ ತಂದೆ ಆಗಿದ್ದಾಗ, ಆತನಿಗೆ ಹುಟ್ಟಿದಾಗ something changed in Enoch's life. ಹನೋಕನ ಜೀವಿತದಲ್ಲಿ ಒಂದು ಬದಲಾವಣೆ ಆಯಿತು. Until then Enoch was living a normal life. ಅಲ್ಲಿವರೆಗೂ ಹನೋಕನು ಒಂದು ಸ್ವಾಭಾವಿಕವಾದ ಜೀವಿತವನ್ನು ಜೀವಿಸ್ತಾ ಇದ್ದ. He was also living like everyone else. ಬೇರೆಯವರು ಜೀವಿಸಿದ ಹಾಗೆ ಆತನು ಜೀವಿಸ್ತಾ ಇದ್ದ. But something changed when Methuselah was born. ಮೆತೂಶೇಲನು ಹುಟ್ಟಿದಾಗ ಆತನ ಜೀವಿತದಲ್ಲಿ ಏನೋ ಬದಲಾವಣೆ ಆಯಿತು. What that made changed in Enoch's life? ಏನು ಒಂದು ಬದಲಾವಣೆ ಆಯಿತು ಹನೋಕನ ಜೀವಿತದಲ್ಲಿ ಎಂದು ನೋಡುವಾಗ, If we see the meaning of Methuselah, ಮೆತೂಶೇಲನ ಒಂದು ಅರ್ಥವನ್ನ ನೋಡುವುದಾದ್ರೆ, means God's mercy and love. ದೇವರ ಒಂದು ಕರುಣೆ ಮತ್ತು ಆತನ ಪ್ರೀತಿ ಎಂದರ್ಥ. See, understand these two words, Enoch and Methuselah. ಈ ಎರಡು ವರ್ಡ್ ಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ, ಎನೋಕ್ ಮತ್ತು ಮೆತೂಶೆಲ ಎಂದು. So Methuselah means ಮೆತೂಶೆಲನ್ ಅಂದ್ರೆ God's mercy and love. ದೇವರ ಪ್ರೀತಿ ಮತ್ತು ಕರುಣೆ. And one more meaning is, ಇನ್ನೊಂದರ ಇನ್ನೊಂದು ಅರ್ಥ ಏನಂದ್ರೆ, after his death, ಆತನ ಸತ್ತ ಮೇಲೆ judgment will come. ನ್ಯಾಯ ತೀರ್ಪು ಬರ್ತದೆ. After his death, ಆತನ ಸತ್ತು ಹೋದ ಮೇಲೆ judgment will come. ನ್ಯಾಯ ತೀರ್ಪು ಬರ್ತದೆ. Listen to me very carefully. ತುಂಬಾ ಎಚ್ಚರದಿಂದ ಕೇಳಿಸ್ಕೊಳ್ರಿ. Enoch lived as a normal life. ಹನೋಕನು ಒಂದು ಸ್ವಾಭಾವಿಕ ಜೀವಿತವನ್ನು ಜೀವಿಸಿದ. But after the Methuselah was born, ಮೆತೂಶೆಲನ ಹುಟ್ಟಿದಾಗ something he came to know, something is going to happen in the future. ಆತನಿಗೆ ತಿಳಿಯಿತು ಮುಂದೆ ಭವಿಷ್ಯದಲ್ಲಿ ಏನೋ ಒಂದು ಆಗುವಂತದಾಗಿದೆ ಎಂದು. This what the child is born is not a normal child. ಈ ಒಂದು ಹುಟ್ಟಿದ ಮಗ ಅದು ಒಂದು ಸ್ವಾಭಾವಿಕ ಮಗನಲ್ಲ ಎಂದು. The word meaning shows that when this child dies, the judgment is going to come upon the earth. ಈ ಒಂದು ಮೆತೂಶೆಲನ ಅರ್ಥ ಹೇಳ್ತದೆ, ಆತನು ಸತ್ತಾಗ ಈ ಒಂದು ಭೂಮಿಯ ಮೇಲೆ ನ್ಯಾಯ ತೀರ್ಪು ಬರುವಂತದಾಗಿದೆ ಎಂದು. Whenever Enoch looks to his child, ಯಾವಾಗೆಲ್ಲ ಹನೋಕನು ಆತನ ಮಗನಿಗೆ ನೋಡ್ತಾ ಇರುವಾಗ, he was reminded that when this child dies, the judgment will come. ಆತ ನೆನಪು ಮಾಡ್ಕೊಳ್ತಾ ಇದ್ದ, ಈ ಒಂದು ಮಗ ಸತ್ತಾಗ ನ್ಯಾಯ ತೀರ್ಪು ಬರುವಂತದಾಗಿದೆ ಎಂದು. That means the entire world was living in a sin. ಅದರ ಅರ್ಥ ಇಡೀ ಭೂಮಿ ಒಂದು ಪಾಪದಲ್ಲಿ ಜೀವಿಸ್ತಾ ಇತ್ತು. That's why Bible says they lived and died. They lived and died. ಅದಕ್ಕಾಗಿ ಸತ್ಯವೇದ ಹೇಳ್ತಿದ್ರೆ, ಅವರು ಜೀವಿಸಿದರು ಸತ್ತರು ಎಂದು. Everyone was living there according to their will. ಎಲ್ಲರೂ ತಮ್ಮ ಚಿತ್ತದಂತೆಯೇ ಅವರು ಜೀವನ ಜೀವಿಸ್ತಾ ಇದ್ರು. Everyone was living their own way. ಎಲ್ಲರೂ ಅವರವರ ಮಾರ್ಗದಲ್ಲಿ ಅವರು ಜೀವಿಸ್ತಾ ಇದ್ರು. Everyone was marrying anybody they will. ಎಲ್ಲರೂ ಅವರಿಗೆ ಬೇಕಾದವರನ್ನು ಮದುವೆ ಮಾಡ್ಕೊಳ್ತಾ ಇದ್ರು. That means they forgot about God. ಅವರು ದೇವರನ್ನು ಮರ್ತು ಹೋಗಿದ್ರು. All their imaginations was always evil. ಎಲ್ಲರ ಒಂದು ಅವರು ಊಹಿಸಿಕೊಳ್ಳುವುದು ಕೆಟ್ಟದಾಗಿತ್ತು. In their imagination, in their thought, in their life, there was no God. ಅವರ ಒಂದು ಊಹಿಸಿಕೊಳ್ಳುವಿಕೆಯಲ್ಲಿ ಅವರ ಜೀವಿತದಲ್ಲಿ ದೇವರೇ ಇರಲಿಲ್ಲ. All they were doing is they're living for themselves. They're eating, they're drinking, they're marrying, and they're dying. ಅವರೆಲ್ಲ ಏನ್ ಮಾಡ್ತಾರೆ, ತಮ್ಮನ್ನು ತಾವೇ ತಮಗಾಗಿ ಜೀವಿಸ್ತಾ ಇದ್ರು, ತಮಗಾಗಿ ಕುಡಿತಾ ಇದ್ರು ಮತ್ತು ಸಾಯ್ತಾ ಇದ್ರು. But Enoch came to understand. ಹನೋಕನು ಒಂದು ತಿಳಿದುಕೊಳ್ಳುವುದಕ್ಕಾಗಿ ಬಂದನು. That means God is going to send a flood on this earth. ಆತನಿಗೆ ತಿಳಿಯಿತು, ದೇವರು ಈ ಒಂದು ಭೂಮಿಯ ಮೇಲೆ ಪ್ರವಾಹವನ್ನು ತೆಗೆದುಕೊಂಡು ಬರ್ಲಿಕ್ಕಿದ್ದಾನೆ. God is going to bring a judgment for this sin. ದೇವರು ಈ ಒಂದು ಭೂಮಿಯ ಮೇಲೆ ಈ ಒಂದು ಪಾಪಕ್ಕಾಗಿ ನ್ಯಾಯ ತೀರ್ಪನ್ನು ತೆಗೆದುಕೊಂಡು ಬರುವವನಾಗಿದ್ದಾನೆಂದು. That's why after the age of 65 years, 65 ವರ್ಷಗಳಾದ ನಂತರ he began to walk with God. ಆತನು ದೇವರೊಟ್ಟಿಗೆ ನಡೆಯಲು ಪ್ರಾರಂಭಿಸಿದ. Hallelujah. 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 Jesus is going to come soon. ಯೇಸು ಕ್ರಿಸ್ತನು ತುಂಬಾ ಬೇಗ ಬರುವಂತನಾಗಿದ್ದಾನೆ.
bringing judgment when Jesus comes here. ದೇವರು ಈ ಭೂಮಿ ಮೇಲೆ ನ್ಯಾಯ ತೀರ್ಪನ್ನು ತರುವಾತನಾಗಿದ್ದಾನೆ ಯೇಸು ಕ್ರಿಸ್ತನು ಬಂದಾಗ. That's why Jesus kept the church on this earth. ಅದಕ್ಕಾಗಿ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಸಭೆಯನ್ನು ಇಟ್ಟಿದ್ದಾನೆ. If you are living for yourself, ನಿಮಗಾಗಿ ನೀವು ಜೀವಿಸ್ತಾ ಇದ್ರೆ, if you are living on your own way, ನಿಮ್ಮ ಮಾರ್ಗದಲ್ಲಿ ನೀವು ಜೀವಿಸ್ತಾ ಇದ್ರೆ, judgment will come. ನ್ಯಾಯ ತೀರ್ಪು ಬರ್ತದೆ. Judgment will come. ನ್ಯಾಯ ತೀರ್ಪು ಬರ್ತದೆ. Because God's word says, ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, for man is born once ಮನುಷ್ಯನು ಒಂದೇ ಸಾರಿ ಹುಟ್ಟುತ್ತಾನೆ, and dies once, ಒಂದೇ ಸಾರಿ ಸಾಯ್ತಾನೆ, and after there is a judgment. ಅದಾದ ನಂತರ ಅವನಿಗೆ ನ್ಯಾಯ ತೀರ್ಪಿದೆ. So he understood that there is a flood is going to come, and entire earth and every living creature is going to be destroyed. ಆತನು ತಿಳಿದುಕೊಂಡ ಈ ಭೂಮಿ ಮೇಲೆ ಪ್ರವಾಹ ಬರುವಂತದಾಗಿದೆ, ಇಡೀ ಸೃಷ್ಟಿ ನಾಶವಾಗುವಂತದಾಗಿದೆ ಎಂದು. That's why whenever he saw Methuselah, he used to remember, as long as he lived, flood did not come. ಆತನು ಮೆತುಶೆಲನಿಗೆ ನೋಡಿದಾಗೊಮ್ಮೆ ಆತನು ನೆನಪು ಮಾಡ್ಕೊಳ್ತಾ ಇದ್ದ, ಎಲ್ಲಿವರೆಗೂ ಆತನು ಜೀವಿಸ್ತಾನೆ ಪ್ರವಾಹ ಬರುವುದಿಲ್ಲ ಎಂದು. That's why Methuselah, he lived more years than others. ಅದಕ್ಕಾಗಿ ಮೆತುಶೆಲನು ಉಳಿದವರಿಗಿಂತ ಹೆಚ್ಚಾಗಿ ಜೀವಿಸಿದ. That means God is giving more mercy to the people. ಅದಂದ್ರೆ ದೇವರು ನಮ್ಮ ಜನರಿಗೆ ಹೆಚ್ಚಾದ ಕರುಣೆಯನ್ನು ಕೊಡ್ತಿದ್ದಾನೆ ಅಂತ He ಅರ್ಥ. is giving more grace to come back. ಹೆಚ್ಚಾದ ಕರುಣೆಯನ್ನು ದೇವರು ಜನರಿಗೆ ಕೊಡ್ತಿದ್ದಾನೆ, ತಿರುಗಿ ಬರಲು. Come back, the time is near. ಸಮಯ ಸಮೀಪವಾಗಿದೆ, ತಿರುಗಿ ಬನ್ನಿರಿ. The days will be very more worst than what you are seeing now. ಈಗ ನೋಡೋಕಂತ ದಿನಗಳಿಗಿಂತ ಮುಂದೆ ಹೆಚ್ಚಾದ ಕೆಟ್ಟದಾದ ದಿನಗಳು ಬರುವಂತದಾಗಿದೆ. That's why the church is very discouraged. The church is going back to the world. ಅದಕ್ಕಾಗಿ ಒಂದು ಸಭೆ ತುಂಬಾ ನಿರುತ್ಸಾಹಕರವಾಗಿದೆ, ಅದು ಮತ್ತೆ ಲೋಕಕ್ಕೆ ಹಿಂತಿರುಗಿ ಹೋಗ್ತಾ ಇದೆ. Because they are deceived in their imagination, in their thinking. ಯಾಕಂದ್ರೆ ಅವರು ತಮ್ಮ ಯೋಚನೆಗಳಲ್ಲಿ, ತಮ್ಮ ಊಹೆಗಳಲ್ಲಿ ಅವರು ಮೋಸ ಹೋಗಿದ್ದಾರೆ. They forgot that Jesus is coming second time. ಅವರು ಮರೆತು ಹೋಗಿದ್ದಾರೆ ಯೇಸು ಕ್ರಿಸ್ತನು ಎರಡನೇ ಬಾರಿ ಬರ್ತಾ ಇದ್ದಾನೆಂದು. That's why they are living however they want. ಅದಕ್ಕಾಗಿ ಅವರು ಹೇಗೆ ಬೇಕಾಗಿ ಜೀವಿಸ್ತಾ ಇದ್ದಾರೆ. But God is going to bring a judgment. ಆದರೆ ದೇವರು ನ್ಯಾಯ ತೀರ್ಪನ್ನು ತರುವಾತನಾಗಿದ್ದಾನೆ. And second meaning, the word Enoch means, ಹನೋಕನು ಎಂದರೆ ಅದರ ಅರ್ಥವೇನೆಂದ್ರೆ, there are four meanings for this word. 4 ಅರ್ಥ ಈ ಒಂದು ವರ್ಡ್ ಗಿದೆ. Initiated, ಪ್ರಾರಂಭಿಸುವಂತದ್ದು, dedicated, ಸಮರ್ಪಿಸುವಂತದ್ದು, trained, ತರಬೇತಿ and ಪಡೆದಂತದ್ದು, disciplined. ಶಿಸ್ತುಬದ್ಧವಾಗಿರುವಂತದ್ದು. Once again I will say, initiated, ಪ್ರಾರಂಭಿಸುವಂತದ್ದು, dedicated, ಸಮರ್ಪಿಸುವಂತದ್ದು, trained, ತರಬೇತಿ ಪಡೆದಂತದ್ದು, and disciplined. ಶಿಸ್ತುಬದ್ಧವಾದದ್ದು. ಕನ್ನಡದಲ್ಲಿ ಹೇಳ್ರಿ, ಆರಂಭಿಸಿದ, ಸಮರ್ಪಿತ, ತರಬೇತಿ ಪಡೆದ, ಶಿಸ್ತುಬದ್ಧ. ಗಟ್ಟಿಯಾಗಿ ಹೇಳ್ರಿ, ಆರಂಭಿಸಿದ, ಸಮರ್ಪಿತ, ತರಬೇತಿ ಪಡೆದ, ಶಿಸ್ತುಬದ್ಧ. Hallelujah. Hallelujah. This is the meaning of Enoch. ಹನೋಕನ ಅರ್ಥ ಇದೇ ಆಗಿದೆ. He only initiated to walk with God. ಆತನೇ ಸ್ವಂತವಾಗಿ ಆತನು ಪ್ರಾರಂಭಿಸಿದ ದೇವರೊಟ್ಟಿಗೆ ನಡೆಯಲು. Hallelujah. Hallelujah. God did not tell him to come and walk with me. ದೇವರು ಹನೋಕನಿಗೆ ಹೇಳಿಲ್ಲ ನೀನು ಬಂದು ನನ್ನೊಟ್ಟಿಗೆ ನಡಿ ಎಂದು. He only initiated to walk with God. ಆತನೇ ಪ್ರಾರಂಭಿಸಿದ ದೇವರೊಟ್ಟಿಗೆ ನಡೆಯಲು. He only initiated to have fellowship with God. ಆತನೆಂದು ಪ್ರಾರಂಭಿಸಿದ ದೇವರೊಟ್ಟಿಗೆ ಸಂಬಂಧವಿರಲು. Bible says he did not have only one son. ಆತನಿಗೆ ಸತ್ಯವೇದ ಹೇಳುವುದಿಲ್ಲ ಆತನಿಗೆ ಒಂದೇ ಒಬ್ಬ ಮಗ ಇದ್ದ ಎಂದು. After Methuselah ನಂತರ he had many sons and daughters. ಅನೇಕ ಮಕ್ಕಳು ಆತನಿಗೆ ಇದ್ದರು. That means he had a family. ಅಂದ್ರೆ ಆತನಿಗೆ ಕುಟುಂಬವಿತ್ತು. He had a big family. ಆತನಿಗೆ ದೊಡ್ಡ ಕುಟುಂಬವಿತ್ತು. Not the family like nowadays we have. ಈ ದಿನಗಳಲ್ಲಿ ಇರುವಂತ ಕುಟುಂಬವಲ್ಲ. 2 children or 1 children. 2 ಮಗು ಅಥವಾ 1 ಮಗು ಎಂದು. 3 ಮಕ್ಕಳಾಗ್ಬಿಟ್ರು. 3 ಮಕ್ಕಳು ನಿನಗ ತಲೆ ಬಾಯಿ ಮೇಲೆ 3 ಮಕ್ಕಳು ನಿನಗ. So Enoch had many children. ಹನೋಕನಿಗೆ ಅನೇಕ ಮಕ್ಕಳಿದ್ರು. But he decided, ಆದ್ರೆ ಆತ ನಿರ್ಧರಿಸಿದ, I will walk with God. ನಾನು ದೇವರೊಟ್ಟಿಗೆ ನಡೀತೇನೆ. Everything is going to be destroyed. ಎಲ್ಲವೂ ನಾಶವಾಗ್ತದೆ. I know everything is going to be destroyed. ಎಲ್ಲವೂ ನಾಶವಾಗ್ತದೆ. So I will walk with God. ನಾನು ದೇವರೊಟ್ಟಿಗೆ I will ನಡೀತೇನೆ. have fellowship with God. ನಾನು ದೇವರೊಟ್ಟಿಗೆ ಸಂಬಂಧವಿರುತ್ತೇನೆ. He only initiated to walk with God. ಆತನೇ ಪ್ರಾರಂಭಿಸಿದ ದೇವರೊಟ್ಟಿಗೆ ನಡೆಯಲು. God loves the initiator people. ದೇವರು ಪ್ರಾರಂಭಿಸುವವರನ್ನು ಪ್ರೀತಿಸುತ್ತಾನೆ. Hallelujah. 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 ದಕ್ಕ ಹೊಡೆದು ಮುಂದೆ ತಳ್ಳವರನ್ನು ದೇವರನ್ನು ಉಪಯೋಗ ಮಾಡಲ್ಲ. Hallelujah. ಪ್ರೇಯರ್ ಮಾಡ್ರಿ, ಬೈಬಲ್ ಓದ್ರಿ, ಚರ್ಚಿಗೆ ಕರೆಕ್ಟ್ ಟೈಮ್ ಬನ್ರಿ. ಯಾವಾಗ್ಲೂ ದಕ್ಕ ಕೊಡ್ಬೇಕು ಅವ್ರಿಗೆ, ಪುಷ್ ಮಾಡ್ಬೇಕು ಅವ್ರಿಗೆ. ಓಕೆ, ಸಮ್ಟೈಮ್ಸ್ ಇಟ್ಸ್ ನೀಡೆಡ್.
ಕೆಲವೊಂದು ಸಾರಿ ಅದು ಬೇಕಾಗಿದೆ, but every time it cannot help you, ಆದ್ರೆ ಪ್ರತಿ ಬಾರಿ ಅದು ನಿಮಗೆ ಸಹಾಯಕರವಾದುದಲ್ಲ. because God is the initiator. ಯಾಕಂದ್ರೆ ದೇವರು ಪ್ರಾರಂಭಿಸುವ ಆತನಾಗಿದ್ದಾನೆ. When Adam sinned, ಆದಾಮನು ಪಾಪ ಮಾಡಿದಾಗ God waited that Adam will come, ಆ ದೇವರು ವೇಟ್ ಮಾಡಿದ್ರು ಆದಾಮನು ಬರ್ತಾನೆ ಎಂದು. but Adam and Eve, they made their clothes and they're happy in the garden. ಆದಾಮನು ತಮ್ಮ ಒಂದು ಬಟ್ಟೆಗಳನ್ನು ಮಾಡಿಕೊಂಡು ಒಂದು ಸಂತೋಷವಾಗಿದ್ದ ಗಾರ್ಡನ್ ಅಲ್ಲಿ. They did not bother to go back to God. ಅವರು ಚಿಂತಿಸಲಿಲ್ಲ ದೇವರ ಬಳಿಗೆ ವಾಪಸ್ ಹೋಗ್ಬೇಕೆಂದು. God only took the initiative. ದೇವರೇ ಪ್ರಾರಂಭ ಮಾಡಿದನು. God is the initiator. ದೇವರು ಪ್ರಾರಂಭಿಸುವ ಆತನು. When you walk with God, ನೀವು ದೇವರೊಟ್ಟಿಗೆ ನಡೆದಾಗ you will have the initiative. ನಿಮ್ಮಲ್ಲಿ ಪ್ರಾರಂಭಿಸುವಂತದ್ದಾಗಿ ಬರುತ್ತದೆ. ಏನಾದ್ರೂ ಮಾಡಬೇಕನ್ನುವಂತ ಇನಿಷಿಯೇಟಿವ್ ಇರ್ತದೆ. ನನಗೆ ಹೇಳಿಲ್ಲ, ನನಗ್ ಮಾಡ್ಲಿಲ್ಲ, ನನಗೆ ಗೊತ್ತೇ ಇಲ್ಲ, ನಿನಗೆ ಗೊತ್ತಾಗಲ್ಲ, ನೀನು ಕೇಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವ್ರ ಎಂತವ್ರನ್ನ ನೋಡ್ತಾ ಇದ್ದಾನೆ ಗೊತ್ತಾ? ಯಾರು ನನಗಾಗಿ ಒಂದು ಹೆಜ್ಜೆ ಹಿಂಗಿಡ್ತಾರೆ, ಇನಿಷಿಯೇಟಿವ್ ತೆಗೆದುಕೊಳ್ಳುವರು. ಬ್ರದರ್ ನಮಗೆ ಹೇಳೇ ಇಲ್ಲ, ಅವರು ನಮಗೆ ಮಾಡೇ ಇಲ್ಲ, ನಮಗೆ ಕರೆದೇ ಇಲ್ಲ, ನಮ್ಗೆ ಸುವಾರ್ತೆಗೆ ನಮಗೆ ಕರೆದೇ ಇಲ್ಲ, ನಮಗೆ ಯಾರಿಗೆ ಹಲ್ಲೆಲೂಯಾ. ಚರ್ಚಲ್ಲಿ ನಮ್ದೇನೂ ಇಲ್ಲ, ನಾವು ಸುಮ್ ಬಂದು ಹೋಗ್ತಾ ಇರ್ತೀವಿ. Initiative. Hallelujah. See, no one told me to share the gospel. ಯಾರು ನನಗೆ ಹೇಳಿಲ್ಲ ಸುವಾರ್ತೆ ಸಾರೆಂದು. No one told me to start the Bible study. ಯಾರು ನನಗೆ ಹೇಳಿಲ್ಲ ಒಂದು ಸತ್ಯವೇದ ಅಧ್ಯಯನ ಶುರು ಮಾಡೆಂದು. I took the initiative. ನಾನೇ ಅದನ್ನು ಪ್ರಾರಂಭಿಸಿದೆ. No one told me to put the chairs, bring water and clean the church in the beginning. ಯಾರು ನನಗೆ ಹೇಳಿಲ್ಲ ಒಂದು ಚೇರ್ ಹಾಕು, ನೀರು ತಗೊಂಡ್ ಬಾ, ಹಾಸು ಅಂತ ಯಾರು ಹೇಳಿಲ್ಲ. I took the initiative. ನಾನೇ ಅದನ್ನು ಪ್ರಾರಂಭಿಸಿದೆ. When you take the initiative, ನೀವು ಅದನ್ನು ಪ್ರಾರಂಭಿಸಿದಾಗ, because God is the initiator, ಯಾಕಂದ್ರೆ ದೇವರು ಪ್ರಾರಂಭಿಸುವ ಆತನಾಗಿದ್ದಾನೆ, He will take you to the higher and higher level. ಆತನು ನಿಮಗೆ ಉನ್ನತ ಮಟ್ಟಕ್ಕೆ ಒಯ್ಯುವ Hallelujah. ಆತನಾಗಿದ್ದಾನೆ. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. So be a initiator like Enoch. ಹನೋಕನ ಹಾಗೆ ಪ್ರಾರಂಭಿಸುವತರಾಗಿರಿ. Many times we keep the meetings. ಅನೇಕ ಬಾರಿ ನಾವು ಮೀಟಿಂಗ್ ಗಳನ್ನು ಇಡ್ತೇವೆ. Only 2 or 3 people will call me. 2 ಅಥವಾ 3 ಜನರು ಮಾತ್ರ ನನಗೆ ಫೋನ್ ಮಾಡ್ತಾರೆ. ಪಾಸ್ಟರ್ ಅವರಿಗೆ ಏನು ಊಟ ನಮ್ಮ ಮನೆಗೆ ಕರೆಸ್ತೀರಾ, ಎಲ್ಲಿ ಏನೇನ್ ಪ್ಲಾನ್ ಇದೆ ಹೇಳ್ರಿ, ಏನಾದ್ರು ನಮ್ಮಿಂದ ಆಗ್ಬೇಕಾ? Only 2 or 3 people. 2-3 ಜನ ಮಾತ್ರ ನನಗೆ ಕಾಲ್ ಮಾಡ್ತಾರೆ. ಬಾಕಿದವ್ರು ಅವರು ಇಟ್ಟಾರ, ಅವ್ರಿಗೆ ಏನ್ ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಯಾಕೆ ಬೇಕಾದ್ರೆ ನಮ್ದು ವಜ್ಜಿ ಆಗ್ಯದ, ಇನ್ನು ಅದು ಎಲ್ಲಿ ವಜ್ಜಿ ತಗೊಳಮ್ ನಾವು. Hallelujah. God loves the initiator. ದೇವರು ಪ್ರಾರಂಭಿಸುವವರನ್ನು ಪ್ರೀತಿಸುತ್ತಾನೆ. Hallelujah. Hallelujah. That's why God says seek his kingdom. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ ಆತನ ರಾಜ್ಯಕ್ಕಾಗಿ ತವಕ ಪಡಿರಿ ಎಂದು. And everything will be added unto you. ಎಲ್ಲವೂ ನಿಮಗೆ ಕೊಡುವಂತದಾಗಿದೆ. Enoch was an initiator. ಹನೋಕನು ಪ್ರಾರಂಭಿಸುವ ಆತನಾಗಿದ್ದ. That's why he only took the initiative. Is enough, I will walk with God now. ಅದಕ್ಕಾಗಿ ಆತನೇ ಪ್ರಾರಂಭಿಸಿದನು, ಎಲ್ಲವೂ ಸಾಕಾಯಿತು, ಈಗ ನಾನು ದೇವರೊಟ್ಟಿಗೆ ನಡೀತೇನೆ ಎಂದು. He had sons and daughters. ಆತನಿಗೆ ಮಕ್ಕಳಿದ್ರು. Oh, he had many problems in the families. ಆತನ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿದ್ವು. But he decided, ಆದ್ರೆ ಆತ ನಿರ್ಧರಿಸಿದ, 65 years I lived a normal life. 65 ವರ್ಷ ನಾನು ಸ್ವಾಭಾವಿಕವಾಗಿ ಜೀವಿಸಿದೆ. But now ಆದ್ರೆ ಈಗ I came to know that flood is going to come. ನಾನು ತಿಳ್ಕೊಂಡಿದ್ದೇನೆ ಪ್ರವಾಹ ಬರುವಂತದಾಗಿದೆ. I have to take the initiative. ನಾನು ಪ್ರಾರಂಭಿಸಬೇಕಾಗಿದೆ. His father, his grandfather, no one told him to take the initiative. ಆತನ ತಾತ ಮುತ್ತಾತ ಯಾರು ಹೇಳಿಲ್ಲ ಅವನಿಗೆ ಪ್ರಾರಂಭ ಮಾಡು ಎಂದು. When Methuselah born, he came to know that I have to take the initiative now. ಮೆತುಶೆಲ ಹುಟ್ಟಿದಾಗ ಆತನಿಗೆ ತಿಳ್ಕೊಂಡ ನಾನು ಈಗ ಒಂದು ಪ್ರಾರಂಭಿಸಬೇಕೆಂದು. Hallelujah. Hallelujah. ಏನಾದ್ರೂ ಆತ್ಮಿಕ ವಿಷಯ ಬಂತಲ್ಲ, ನಮ್ಮ ಯೌವನಸ್ಥರು, ನಮ್ಮ ಪಪ್ಪ ಕೇಳ್ತೀನ್ರಿ, ನಮ್ಮ ಮಮ್ಮಿ ಕೇಳ್ತೀನ್ರಿ, ಏನಾದ್ರೂ ಪಾಪ ಮಾಡ್ಬೇಕಾದ್ರೆ ಅವರಪ್ಪ ಕೇಳಲ್ಲ, ಅವರಮ್ಮ ಕೇಳಲ್ಲ, ಯಾರಿಗೂ ಕೇಳಂಗಿಲ್ಲ. ಹಲ್ಲೆಲೂಯಾ. ಇವತ್ತು ಹೇಳುವ ವಾಕ್ಯ ನಿಮಗೆ ಚುಚ್ಚಲಿಲ್ಲ ಅಂದ್ರೆ ನೀವು ಸತ್ತು ಹೋಗಿದ್ದೀರಿ ಅಂತ ಅರ್ಥ. ಹಲ್ಲೆಲೂಯಾ. ಫಾರ್ ಎವ್ರಿಥಿಂಗ್ ಮನಸ್ಸು ಬಂದಂಗೆ ಜೀವಿಸ್ತೀವಿ, ಮನಸ್ಸು ಬಂದಂಗೆ ಹೇಳ್ತೀವಿ. ಪ್ರೇರಿಗೆ ಬಾರೋ ಅಂದ್ರೆ ನಮ್ಮಪ್ಪ ಕೇಳ್ತೀನಿ, ಸುವಾರ್ತೆಗೆ ಬಾರೋ ಅಂದ್ರೆ ನಮ್ಮಮ್ಮ ಕೇಳ್ತೀನಿ. ನಾವು ಮಮ್ಮ ಬಿಡ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ಹಲ್ಲೆಲೂಯಾ. ಇನ್ನು ಎಷ್ಟು ವರ್ಷ ಅಂತ ಹಾಗೆ ಜೀವಿಸ್ತೀರಿ? ಇನ್ನು ಎಷ್ಟು ವರ್ಷ ಅಂತ ಸೂಪರ್ಫಿಷಿಯಲ್ ಲೈಫ್ ಅನ್ನು ಜೀವಿಸ್ತೀವಿ? Enoch took the initiative.
ಹನೋಕನು ಪ್ರಾರಂಭಿಸಿದ. Because Jesus is coming very soon. ಯಾಕಂದ್ರೆ ಯೇಸು ಕ್ರಿಸ್ತನು ಬೇಗ ಬರುವಾತನಾಗಿದ್ದಾನೆ. Hallelujah. ಹಲ್ಲೆಲೂಯಾ. So he was a dedicated man, samarpita. ಆತನು ತನ್ನನ್ನು ತಾನೇ ಸಮರ್ಪಿಸಿಕೊಂಡಿದ್ದ. See, he is having family, he is having sons and daughters. ಆತನಿಗೆ ಕುಟುಂಬವಿತ್ತು, ಆತನಿಗೆ ಮಕ್ಕಳಿದ್ರು. We think that those who are full time ministry, they are having more time, so they will do more prayer, they will read more Bible. We are busy. ನಾವು ಯೋಚಿಸ್ತೇವೆ ಯಾರು ಫುಲ್ ಟೈಮ್ ಮಿನಿಸ್ಟ್ರಿಯಲ್ಲಿ ಇದ್ದಾರೋ ಅವ್ರಿಗೆ ಬಹಳ ಸಮಯ ಇದೆ, ಅದಕ್ಕೆ ಅವರು ಪ್ರೇಯರ್ ಮಾಡ್ತಾರೆ, ಅವರು ಒಂದು ಉಪವಾಸವಿರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ನಾವು ತುಂಬಾ ಬಿಸಿ ಆಗಿದ್ದೀವಿ ಅಂತ ನಾವು ಯೋಚಿಸ್ತೇವೆ. We think like that. ನಾವು ಆತರ ಯೋಚಿಸ್ತೇವೆ. ನಾವೇನ್ ಕೆಲಸನೇ ಮಾಡಿಲ್ಲಪ್ಪ. Hallelujah. Hallelujah. So we should come out of that thinking. ಆ ಯೋಚನೆಯಿಂದ ನಾವು ಹೊರಗಡೆ ಬರಬೇಕಾಗಿದೆ. Enoch also was having families. ಹನೋಕನಿಗೆ ಕೂಡ ಕುಟುಂಬವಿತ್ತು. ಒಂದು ಅಲ್ಲ ಹತ್ರ ಇನ್ನೊಂದು ಇಲ್ಲ ಅಳತೈತಿ, ಇಲ್ಲ ಹತ್ರ ಇನ್ನೊಂದು ಇಲ್ಲ ಅಳತೈತಿ, ಇಷ್ಟು ಮಕ್ಕಳಿದ್ವು. ಅಂತದ್ರ ಮಧ್ಯದಲ್ಲಿ ಅವನು ದೇವರೊಟ್ಟಿಗೆ ನಡಿಲಕ್ಕೆ ಡೆಡಿಕೇಟ್ ಆಗಿದ್ದ ಅವನು. Hallelujah. ಅವನು 24 hours ಇರ್ಲಿಲ್ಲ. ಗಾಡ್ ಹ್ಯಾಸ್ ಎ ಟೈಮಿಂಗ್. ದೇವರೊಟ್ಟಿಗೆ ಒಂದು ಟೈಮ್. ನೋಡ್ರಿ, ಆದಾಮ ಹವ್ವಳ ಜೊತೆಗೆ ದೇವ್ರು ಯಾವಾಗ್ಲೂ ಬಂದು ಏನ್ ಮಾಡ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಆದಾಮ ಹಿಂಗ್ ಕೇಳಲಿಲ್ಲ. ಸಾಯಂಕಾಲ ವೇಳೆಯಲ್ಲಿ ಆತನು ಬರ್ತಾ. He has a timing to meet them. ದೇವರಿಗೆ ಒಂದು ಸಮಯ ಇತ್ತು ಅವರೊಟ್ಟಿಗೆ ಭೇಟಿಯಾಗಲು. What is our timing to meet with God? ದೇವರೊಟ್ಟಿಗೆ ಭೇಟಿಯಾಗಲು ನಮ್ಮ ಸಮಯವೇನಾಗಿದೆ? He only tell. ಆತನೇ ಹೇಳ್ತಾನೆ. You decide timing, I will come that time only. ನೀವ್ ಹೇಳ್ರಿ, ನೀವ್ ಹೇಳು, ನಾನು ಅವಾಗ ಬರ್ತೀನಿ ಅಂತ ಹೇಳ್ತೀವಿ. Hallelujah. Hallelujah. But we say ಎಲ್ಲಾ ಟೈಮಿಗೆ ದೇವ್ರು ಇದಾರೆ. ಓಡಾಡ್ತಿಗೆ ದೇವ್ರನ್ನ ಮಾತಾಡ್ತೀನಿ, ಬರೋತ್ತಿಗೆ ನಾ ಮಾತಾಡ್ತೀನಿ, ಅದು ಅಲ್ಲ, ಸ್ಪೆಸಿಫಿಕ್ ಟೈಮಿಂಗ್, ನಿರ್ದಿಷ್ಟವಾದ ಸಮಯ. Hallelujah. Hallelujah. So Enoch had a specific timing to walk with God. ಹನೋಕನಿಗೆ ಒಂದು ನಿರ್ದಿಷ್ಟವಾದ ಸಮಯವಿತ್ತು ದೇವರೊಟ್ಟಿಗೆ ನಡೆಯಲು. He had fellowship with God. ಆತನಿಗೆ ಆತನ ದೇವರೊಟ್ಟಿಗೆ ಸಂಬಂಧವಿತ್ತು. He used to talk with God. ಆತನ ದೇವರೊಟ್ಟಿಗೆ ಮಾತಾಡ್ತಾ See, ಇದ್ದ. Christian life is having relationship with God. ಕ್ರೈಸ್ತರ ಒಂದು ಜೀವಿತ ಅಂದ್ರೆ ದೇವರೊಟ್ಟಿಗೆ ಸಂಬಂಧವಿರುವಂತದ್ದಾಗಿದೆ. We talk to God. ನಾವು ದೇವರೊಟ್ಟಿಗೆ ಮಾತಾಡ್ತೇವೆ, God talks to me. ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾರೆ. Hallelujah. Hallelujah. It's a relationship. ಅದು ಒಂದು ಸಂಬಂಧವಾಗಿದೆ. Hallelujah. Hallelujah. One little child asked 1 week back like this. ಒಂದು ವಾರದ ಹಿಂದೆ ಒಂದು ಸಣ್ಣ ಮಗು ಕೇಳಿತು, Show me Jesus. I want to see Jesus. ನನಗೆ ಯೇಸು ಕ್ರಿಸ್ತನನ್ನು ತೋರಿಸು, ನಾನು ನೋಡ್ಬೇಕಾಗಿದೆ ಎಂದು. See, these little children, they will ask ಹಿಂಗ್ ಕೇಳ್ತಾರೆ ಅಂದ್ರೆ ನಮಗೆ ಯೋಚನೆ ಮಾಡಿರಂಗಿಲ್ಲ ಅಂತ ಕ್ವಶನ್ಗಳು. ನಾ ಯೇಸು ನೋಡ್ಬೇಕು, ನಂಗೆ ತೋರ್ಸು. Hallelujah. So I told that child. ಆ ಒಂದು ಮಗುವಿಗೆ ನಾನು ಹೇಳಿದೆ. That means one sister messaged me. I typed and sent. Ask that child only to ask to Jesus, show me. ಒಬ್ಬ ಸಹೋದರಿ ನನಗೆ ಮೆಸೇಜ್ ಮಾಡಿ ಕೇಳಿದ್ದು, ಈ ತರ ಕೇಳ್ತಾ ಇದ್ದಾನೆ, ಏನ್ ಮಾಡ್ಲಿ ಅಂತಂದು. ಅವನಿಗೆ ನಾನು ಹೇಳಿದೆ, ಆ ಮಗುಗೆ ಕೇಳು, ಯೇಸು ಕ್ರಿಸ್ತನಿಗೆ ನಿನ್ನನ್ನು ಕಾಣು ಎಂದು. Hallelujah. That child asked. He prayed. ಆ ಒಂದು ಮಗು ಪ್ರಾರ್ಥನೆ ಮಾಡಿತು. Now he is saying. ಈಗ ಆತ ಮಗು ಹೇಳ್ತಾ ಇದೆ, ಮಾಮಿ, ಅಕ್ಕ, ಆಂಟಿ, everywhere I am saying Jesus. ಅಕ್ಕ, ಎಲ್ಲ ಕಡೆ ನಾನು ಯೇಸು ಕ್ರಿಸ್ತನಿಗೆ ನೋಡ್ತಾ ಇದ್ದೇನೆ. He is sitting there. ಆತನ ಅಲ್ಲಿ ಕುಂತಿದ್ದಾನೆ. ಇವ್ರಿಗೆ ಶಾಕ್. ಇವ್ರಿಗೆ ತೋರ್ಸು ಹೆಂಗಿದಾರೆ ಜೀಸಸ್ ಅಂದ್ರೆ. ಜೀಸಸ್ ಈಸ್ ಇನ್ ಫುಲ್ ವೈಟ್. ಆ ಮಗುವಿಗೆ ಹೆಂಗ್ ಗೊತ್ತು ಯೇಸು ಫುಲ್ ಬೆಳಕಾಗಿದ್ದಾನೆ ಅಂತ? That means our God is the real God. ಅದರ ಅರ್ಥ ನಮ್ಮ ದೇವರು ನಿಜವಾದ ದೇವರಾಗಿದ್ದಾನೆ. Our God wants to walk with us. ನಮ್ಮ ದೇವರಿಗೆ ಇಷ್ಟಪಡ್ತಾರೆ ನಾವು ಆತನ ಒಟ್ಟಿಗೆ ನಡೆಯಬೇಕೆಂದು. Our God wants to talk with us. ನಮ್ಮ ದೇವರು ಇಷ್ಟಪಡ್ತಾರೆ ನಮ್ಮೊಟ್ಟಿಗೆ ಮಾತನಾಡಲು. Our gods want to have fellowship with us. ನಮ್ಮ ದೇವರು ಇಷ್ಟಪಡ್ತಾರೆ ನಮ್ಮೊಟ್ಟಿಗೆ ಸಂಬಂಧದಿಂದಿರಲು. We don't have desire. ನಮಗೆ ಅದು ಇಷ್ಟ ಇಲ್ಲ. Then we say ಎಲ್ಲಿದಾನೋ ಏನೋ. ನಾವು ಹೇಳ್ತೇವೆ ಎಲ್ಲಿದಾರೋ ಏನೋ ಅಂತ. Hallelujah. Hallelujah. If God can show himself to little child, ಆ ಒಂದು ಸಣ್ಣ ಮಗುವಿಗೆ ದೇವರು ತನ್ನಂತಾನೆ ಪ್ರಕಟಿಸಿಕೊಂಡಿದ್ದಾನಂದ್ರೆ, he can show everybody. ಆತನು ಎಲ್ಲರಿಗೂ ಪ್ರಕಟಿಸಿಕೊಳ್ಳಬಹುದು. Hallelujah. 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 One day I asked to God. ನಾನು ಒಂದಿನ ದೇವರಿಗೆ ಕೇಳಿದೆ, God, do you laugh? ದೇವರೇ, ನೀನು ನಗ್ತೀಯಾ? ಹಿಂಗೆ ಬಂದ ನೀನು ನಗ್ತೀಯ ದೇವ್ರೆ? ಯಾಕಂದ್ರೆ ಎಲ್ಲರೂ ಕ್ರಿಶ್ಚಿಯನ್ ನೋಡಿ ಸೀರಿಯಸ್ ಆಗೇ ಇರ್ತಾರೆ. ಎಲ್ಲೂ ಪ್ರೇಯರ್ ಜಾಸ್ತಿ ಮಾಡಿದ್ರೆ ಫುಲ್ ಸೀರಿಯಸ್ ಆಗ್ಬಿಡ್ತಾರೆ. ವಾಕ್ಯ ಜಾಸ್ತಿ ಹೋದ್ರೆ ಸೀರಿಯಸ್ ಆಗ್ಬಿಡ್ತಾರೆ. ನೀನು ಸೀರಿಯಸ್ ಆದೇವ್ರೆ, ನಗ್ತೀಯಾ? ಎಸ್, ಐ ಲಾಫ್. ಯಾವಾಗ ನಗ್ತೀಯ ದೇವ್ರೆ? ಅಂಡ್ ಹಿ ಸೆಡ್, ಆತನು ಹೇಳ್ದ, when you come running to me, ನೀವು ಯಾವಾಗ ನನ್ನ ಬಳಿ ಓಡಿ ಓಡಿ ಬರ್ತೀರಾ ಅವಾಗ ನಾನು ನಗ್ತೀನಿ. then my heart is full of joy. ನನ್ನ ಹೃದಯ ಸಂತೋಷದಿಂದ ತುಂಬಿರ್ತದೆ. When I see you, ನಾನು ನಿಮ್ಗೆ ನೋಡಿದಾಗ I sing a song for you. ನಿಮಗಾಗಿ ನಾನು ಹಾಡುಗಳನ್ನು ಹಾಡ್ತೇನೆ. Hallelujah. 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 That's why
the lost son came back to his house. ಅದಕ್ಕಾಗಿ ಕಳೆದು ಹೋದ ಆ ಮಗ ಆತನ ಮನೆಗೆ ವಾಪಸ್ ಬಂದಾಗ Father ran and he took the initiative and he hugged his son. ತಂದೆ ಓಡಿ ಓಡಿ ಹೋಗಿ ಆತನ ಮಗನನ್ನು ತಬ್ಬಿಕೊಂಡ. Hallelujah. Hallelujah. That means God loves. ಅಂದ್ರೆ ದೇವರು ನಗ್ತಾರೆ. Hallelujah. 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 ನಗ್ರಿ ನೀವು ಸ್ವಲ್ಪ. ನೀವು ನಗ್ರಿ ಸ್ವಲ್ಪ. Hallelujah. Then I asked God, ಆಮೇಲೆ ನಾನು ದೇವ್ರಿಗೆ ಕೇಳಿದೆ, Lord, do you sleep? ದೇವರೇ ನೀನು ಮಲ್ಕೊಳ್ತೀಯಾ? Do you sleep, Lord? ನೀನ್ ಮನ್ಕೊಳ್ತೀಯಾ? God said, no, I cannot sleep. ದೇವರು ಹೇಳಿದ್ರು, ಇಲ್ಲ ನಾನು ಮನ್ಕೊಳ್ಳೋದಿಲ್ಲ. I cannot sleep, I cannot slumber. ನಾ ಮಲ್ಕೊಳ್ಳೋದಿಲ್ಲ, ತೂಕಡಿಸುವುದಿಲ್ಲ. Hallelujah. Hallelujah. Because God of Israel cannot sleep and cannot slumber. ಯಾಕಂದ್ರೆ ಇಸ್ರಾಯೇಲರ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. Hallelujah. 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 So we should have a relationship with God. ನಮಗೆ ನಾವು ದೇವರೊಟ್ಟಿಗೆ ಸಂಬಂಧದಲ್ಲಿ So ಇರಬೇಕಾಗಿದೆ. Enoch was dedicated to walk with God. ಅನೋಕನು ತನ್ನನ್ನು ತಾನೇ ಸಮರ್ಪಿಸಿಕೊಂಡಿದ್ದ ದೇವರೊಟ್ಟಿಗೆ ನಡೆಯಲು. ಎಲ್ಲ ಫ್ರೀ ಆಗ್ಲಿ, ನಾ ಹಿಂಗ ನಡೀತೀನಿ ನೋಡ್ರಿ. Hallelujah. ಫುಲ್ ಟೈಮ್ ಬೇಕು ನನಗೆ, ಫುಲ್ ಇನ್ನೇನು ಸ್ವಲ್ಪ ಒಂದು ವರ್ಷ ಇದೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅಲ್ಲಿವರೆಗೂ ಅವ್ರು ಪ್ರೇಯರ್ ಮಾಡಂಗಿಲ್ಲ, ಅಲ್ಲಿವರೆಗೂ ಬೈಬಲ್ ಓದಂಗಿಲ್ಲ, ಅಲ್ಲಿವರೆಗೂ ಸಭೆಯಲ್ಲಿ ಇನ್ವಾಲ್ವ್ ಆಗಂಗಿಲ್ಲ. ಅದು ಪ್ರಾಬ್ಲಮ್ ಇನ್ನು ಹೆಚ್ಚಾಗ್ತಾನೆ ಹೋಗ್ತದೆ. Hallelujah. Enoch understand that my life is not my own. ಹನೋಕನು ತಿಳಿದುಕೊಂಡಿದ್ದ ನನ್ನ ಜೀವಿತ ನನ್ನ ಸ್ವಂತದ್ದಲ್ಲ ಎಂದು. I need to walk with God. ನನಗೆ ದೇವರೊಟ್ಟಿಗೆ ನಡೆಯಬೇಕಾಗಿದೆ ಎಂದು. I need to be dedicated with God. ನಾನು ದೇವರೊಟ್ಟಿಗೆ ಸಮರ್ಪಿತವಾಗಿರಬೇಕೆಂದು. Hallelujah. 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 There was one man of God, big servant of God called John Wesley. ದೇವರ ಸೇವಕರ ಜಾನ್ ವೆಸ್ಲಿ ಒಬ್ಬ ದೇವ ಸೇವಕರಿದ್ರು. He was so much dedicated to the service of God. ಆತನು ದೇವರ ಒಂದು ಸೇವೆಗೆ ತುಂಬಾ ಸಮರ್ಪಿತನಾಗಿದ್ದ. One Sunday his wife died. ಒಂದು ಭಾನುವಾರ ಆತನ ಒಂದು ಹೆಂಡತಿ ಸತ್ತು ಹೋದರು. And he has to come and preach in the church. ಆತನಿಗೆ ಬಂದು ಸಭೆಯಲ್ಲಿ ಒಂದು ಬೋಧನೆ ಹೇಳಬೇಕಾಗಿದೆ. And there her wife's dead body is there. ಆತನ ಒಂದು ಹೆಂಡತಿಯ ಒಂದು ಶರೀರ ಅಲ್ಲಿದೆ. And he comes and preaches on Sunday. ಈ ಸಭೆಯಲ್ಲಿ ಆತನು ಬಂದು ಬೋಧನೆ ಕೊಡ್ತಾ ಇದ್ದಾನೆ. Hallelujah. Hallelujah. John Wesley is his name. ಜಾನ್ ವೆಸ್ಲಿ ಆತನ ಹೆಸರಾಗಿದೆ. After the funeral, ಅದು ಫ್ಯೂನರಲ್ ಆದ್ಮೇಲೆ all that what cemetery they do, ಆ ಒಂದು ಎಲ್ಲ ಒಂದು ಅಂತ ಒಂದು ಸಮಾಧಿಯನ್ನು ಕಟ್ಟುವಾಗ that on that cemetery he stood and preached the gospel. ಆ ಒಂದು ಸಮಾಧಿಯ ಮೇಲೆ ನಿಂತು ಆತನು ಸುವಾರ್ತೆಯನ್ನು ಸಾರಿದ. Hallelujah. Hallelujah. ಸ್ವಲ್ಪ ತಲೆ ಬೇನೆ ಐತ್ರಿ, ಅದಕ್ಕೆ ಚರ್ಚೆ ಬರಲಿಲ್ಲ. ಸ್ವಲ್ಪ ಟೊಂಕ ಬೇನೆ ಐತ್ರಿ, ಚರ್ಚೆ ಸುಸ್ತಾಯ್ತ್ರಿ, ಬರಲಿಲ್ಲ. Hallelujah. Hallelujah. Dedication. ಸಮರ್ಪಣೆ. Enoch had a dedicated life. ಅನೋಕನ ಒಂದು ಸಮರ್ಪಿತ ಜೀವಿತವನ್ನು ಜೀವಿಸ್ತಾ ಇದ್ದ. I have to do means I have to do. ನನಗದು ಮಾಡಬೇಕಂದ್ರೆ ನಾನು ಮಾಡಲೇಬೇಕು. Hallelujah. Hallelujah. Second thing is he trained himself. ಎರಡನೇದಾಗಿ ಆತನು ತನ್ನನ್ನು ತಾನೇ ತರಬೇತಿ ಮಾಡಿಕೊಂಡಿದ್ದ. Without training we cannot walk with the God. ಒಂದು ತರಬೇತಿ ಇಲ್ಲದೇನೆ ನಾವು ದೇವರೊಟ್ಟಿಗೆ ನಡೆಯಲು ಆಗುವುದಿಲ್ಲ. Without discipline we cannot live a spiritual life. ಶಿಸ್ತು ಇಲ್ಲದೆ ನಾವು ಆತ್ಮಿಕ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. So how did Enoch walked with God? ಹೇಗೆ ಅನೋಕನು ದೇವರೊಟ್ಟಿಗೆ ನಡೆದನೆಂದ್ರೆ, Number 1, by faith. ಮೊದಲನೇದಾಗಿ ನಂಬಿಕೆಯಿಂದ. Hebrews chapter 11 verse 5 to 6. ಇಬ್ರಿಯರಿಗೆ 11ನೇ ಅಧ್ಯಾಯ 5ರಿಂದ 6ನೇ ವಚನವನ್ನು ಓದುವಾಗ, by faith. ನಂಬಿಕೆಯಿಂದ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. Amen. ಅವನು Hallelujah. Hallelujah. So by faith how Enoch walked? ನಂಬಿಕೆಯಿಂದ ಹೇಗೆ ಹನೋಕನು ಆತನು ನಡೆದ ದೇವರೊಟ್ಟಿಗೆ? by faith. ನಂಬಿಕೆಯಿಂದ. ಹೇಳ್ರಿ, ನಂಬಿಕೆಯಿಂದಲೇ. 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 ಗಟ್ಟಿಯಾಗಿ ಹೇಳ್ರಿ, ನಂಬಿಕೆಯಿಂದಲೇ. ನಂಬಿಕೆಯಿಂದಲೇ. ಆತನ್ ನಡೀತಾ ಇದ್ದಾನೆ, ಮಾತನಾಡ್ತಾ ಇದ್ದಾನೆ, ಆತನ್ ಬಾಜು ಯಾರು ಕಾಣಿಸ್ತಾ ಇಲ್ಲ. by faith. ನಂಬಿಕೆಯಿಂದ. Hallelujah. Hallelujah. Sometimes we talk to God. ಕೆಲವೊಂದು ಸಾರಿ ನಾವು ದೇವರೊಟ್ಟಿಗೆ ಮಾತನಾಡ್ತೇವೆ. We get the doubt whether he is listening or not. ನಮಗೆ ಸಂಶಯ ಬರ್ತದೆ ದೇವರನ್ನು ಕೇಳಿಸ್ತಾ ಇದ್ದಾನೋ ಇಲ್ಲ ಎಂದು. But God is listening. ಆದ್ರೆ ದೇವರು ಕೇಳ್ತಾ ಇದ್ದಾನೆ. Hallelujah. Hallelujah. That's why Bible says, ಅದಕ್ಕಾಗಿ ಸತ್ಯವೇದ ಹೇಳ್ತದೆ, by faith ನಂಬಿಕೆಯಿಂದ Enoch was taken from this life. ಆತನ ಜೀವಿತದಿಂದ ಅನೋಕನು ತೆಗೆದುಕೊಳ್ಳಲ್ಪಟ್ಟ. In English it says beautifully, was taken from this life.
ಈ ಒಂದು ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಹೇಳ್ತದೆ, ಆತನು ಈ ಒಂದು ಜೀವಿತದಿಂದ ತೆಗೆದುಕೊಳ್ಳಲ್ಪಟ್ಟ, so that he did not experience death. ಆತನು ಮರಣವನ್ನು ಅನುಭವಿಸಲಿಲ್ಲ. That means everyone was experiencing death. ಅದರ ಅರ್ಥ ಏನಂದ್ರೆ ಪ್ರತಿಯೊಬ್ಬರು ಮರಣವನ್ನು ಅನುಭವಿಸ್ತಾ ಇದ್ರು. Only Enoch did not experience death. ಅನೋಕನು ಮಾತ್ರ ಮರಣವನ್ನು ಅನುಭವಿಸಲಿಲ್ಲ. Hallelujah. 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 If you want to experience supernatural experience of God, ನಿಮಗೆ ಆತ್ಮಿಕವಾದ ದೇವರ ಒಂದು ಆಧ್ಯಾತ್ಮಿಕವಾದ ಒಂದು ಅನುಭವಗಳನ್ನು ಅನುಭವಿಸಬೇಕಾದ್ರೆ we should walk by faith. ನಾವು ನಂಬಿಕೆಯಿಂದ ನಡೆಯಬೇಕಾಗಿದೆ. Our circumstances shows that everything is opposed to us. ನಮ್ಮ ಒಂದು ಪರಿಸ್ಥಿತಿಗಳು ನಮಗೆ ತೋರಿಸಿಕೊಡುತ್ತವೆ ಎಲ್ಲವೂ ನಮ್ಮ ವಿರುದ್ಧವಾಗಿದೆ ಎಂದು. But Enoch walked by faith. ಆದರೆ ಅನೋಕನು ನಂಬಿಕೆಯಿಂದ ನಡೆದ. He did not experience death. ಆತನು ಮರಣವನ್ನು ಅನುಭವಿಸಲಿಲ್ಲ. Hallelujah. Hallelujah. Everyone will die physically. ನಾವು ಶಾರೀರಿಕವಾಗಿ ಎಲ್ಲರೂ ಸತ್ತೋಗ್ತೇವೆ. Understand this spiritually. ಈ ಒಂದು ನಾವು ಆತ್ಮಿಕವಾಗಿ ತಿಳಿದುಕೊಳ್ಳಬೇಕಾಗಿದೆ. There is a second death. ಎರಡನೇ ಒಂದು ಮರಣ ಕೂಡ ಇದೆ. Called hell. ಒಂದು ನರಕ ಎಂದು. Called hell. ನರಕ ಎಂದು ಕರೆಯಲ್ಪಟ್ಟಿದೆ. That is eternity. ಅದು ನಿತ್ಯತ್ವಕ್ಕೂ ಇರುವಂತದ್ದಾಗಿದೆ. Physically we may die at the age of 80, 90, 100, however year we live. ಶಾರೀರಿಕವಾಗಿ 80, 90, 100 ಎಷ್ಟು ವಯಸ್ಸು ನಾವು ಎಲ್ಲಿವರೆಗೂ ಜೀವಿಸಿ ಸಾಯಬಹುದು. But if you walk with God by faith, ದೇವರೊಟ್ಟಿಗೆ ನಾವು ನಂಬಿಕೆಯಿಂದ ನಡೆದಾಗ we cannot experience the second death. ನಾವು ಎರಡನೇ ಮರಣವನ್ನು ಅನುಭವಿಸುವುದಿಲ್ಲ. Hallelujah. 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 So don't live like everyone is living. ಎಲ್ಲರೂ ಜೀವಿಸಿದ ಹಾಗೆ ಜೀವಿಸಬೇಡ್ರಿ. Don't talk like the world is talking. ಈ ಲೋಕ ಮಾತನಾಡುವ ಹಾಗೆ ನೀವು ಮಾತನಾಡಬೇಡ್ರಿ. Don't think like the world is thinking. ಲೋಕವು ಯೋಚಿಸುವ ಹಾಗೆ ನೀವು ಯೋಚನೆ ಮಾಡಬೇಡ್ರಿ. Because they will experience this death, and there is another death called spiritual death or hell. ಯಾಕಂದರೆ ಅವರು ಈ ಶಾರೀರಿಕವಾದ ಮರಣವನ್ನು ಕೂಡ ಅನುಭವಿಸ್ತಾರೆ ಮತ್ತು ಆತ್ಮಿಕವಾದ ಮರಣವನ್ನು ಕೂಡ ಅನುಭವಿಸ್ತಾರೆ. ಆ ನರಕ ಎನ್ನುವ ಮರಣವನ್ನು ಅವರು ಅನುಭವಿಸ್ತಾರೆ. ಬ್ರದರ್, ನೀವು ನೋಡಿದಿರ ನರಕ? ಬ್ರದರ್, ನೀವು ನೋಡಿದಿರ ಪರಲೋಕ? ಎಲ್ಲ ನರಕ ಪರಲೋಕ ಎಲ್ಲ ಇಲ್ಲೇ ಇದೆ, ಏನು ಇಲ್ಲ, ಜೀವನ ನಶ್ವರ. Hallelujah. Bible says there is a hell. ಸತ್ಯವೇದ ಹೇಳ್ತದೆ ನರಕ ಇದೆ ಎಂದು. Hallelujah. Hallelujah. ನೀನ್ ನಂಬಿದ್ರೆ ಪರಲೋಕಕ್ಕೆ ಹೋಗ್ತಿ, ನಂಬದೇ ಇದ್ರೆ ಸೀದಾ ಅಲ್ಲಿ ಹೋಗಿ ನರಕ ಇದೆ ಅಂತ ನೋಡಿದ್ರೆ ಅಲ್ಲೇ ಇರ್ತಿ. ದೇವ್ರೆ ಇವಾಗ ಗೊತ್ತಾಯ್ತು ನನಗೆ ನರಕ ಇದೆ, ಇಲ್ಲ ಮುಗೀತದು ಅಷ್ಟೇ. ಅಲ್ಲಿ ಪ್ರೇಯರ್ ಕೇಳಿಸಂಗಿಲ್ಲ ದೇವ್ರು, ನೀನ್ ಎಷ್ಟು ಕಣ್ಣೀರಿಟ್ರು ಕಣ್ಣೀರು ಕೇಳಂಗಿಲ್ಲ. ಇಲ್ಲಿ ದೇವ್ರು ನಿನಗೆ ಇಟ್ಟಿದ್ದಾರೆ, ನಂಬು, ಬಿಲೀವ್ ಮಾಡು, ಪಾಪದಿಂದ ಹೊರಗಡೆ ಬಾ, ದೇವರೊಟ್ಟಿಗೆ ನಡಿ, ದೇವರಂತೆ ಜೀವಿಸು, ನಿತ್ಯತ್ವಕ್ಕೂ ನಿತ್ಯ ಜೀವದಲ್ಲಿ ನೀನು ಸೇರುವಾತನಾಗಿದೆ. Hallelujah. So don't have this all doubt and imaginations. God will not punish us. God will love so much us. ಈ ಒಂದು ಊಹೆಯಲ್ಲಿ ಇರ್ಬೇಡ್ರಿ, ದೇವ್ರು ನಮಗೆ ಒಂದು ಶಿಕ್ಷಿಸುವುದಿಲ್ಲ, ದೇವ್ರು ನಮಗೆ ತುಂಬಾ ಪ್ರೀತಿಸ್ತಾರೆ ಅಂತ ಊಹೆಯಲ್ಲಿ ಇರ್ಬೇಡ್ರಿ. Every year by year is going now. ವರ್ಷ ಕಳಿತಾನೆ ಇದೆ. Nothing is happening. ಏನು ಆಗ್ತಾ ಇಲ್ಲ. Jesus said, I will come again soon, but Jesus is not coming. ಯೇಸು ಕ್ರಿಸ್ತನ್ ಹೇಳಿದ ನಾನು ಬರ್ತೇನೆ ಆದ್ರೆ ಬರ್ತಾ ಇಲ್ಲ. Hallelujah. Hallelujah. He will come. ಆತನು ಬರ್ತಾನೆ. He will come soon. ಆತನು ಬೇಗ ಬರ್ತಾನೆ. Don't think that whether he will come or not. ಯೋಚಿಸಬೇಡ್ರಿ ಆತನು ಬರ್ತಾನೋ ಇಲ್ಲೋ ಎಂದು. Think that I am ready or not. ನಾನು ತಯಾರಾಗಿದ್ದೇನೋ ಇಲ್ಲ ಎಂದು ಯೋಚನೆ ಮಾಡ್ರಿ. Hallelujah. 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 So Bible says he was walking by faith so that he did not experience death. ಇಲ್ಲಿ ಸತ್ಯವೇದ ಹೇಳ್ತದೆ ಆತನು ನಂಬಿಕೆಯಿಂದ ದೇವರೊಟ್ಟಿಗೆ ನಡೀತಾ ಇದ್ದ, ಅದಕ್ಕಾಗಿ ಆತನು ಮರಣವನ್ನು ಅನುಭವಿಸಲಿಲ್ಲ ಎಂದು. Hallelujah. Hallelujah. When you walk with God by faith, ದೇವರೊಟ್ಟಿಗೆ ನೀವು ನಂಬಿಕೆಯಿಂದ ನಡೆದಾಗ you will not experience sickness. ನೀವು ರೋಗವನ್ನು ಅನುಭವಿಸುವುದಿಲ್ಲ. You will not experience debts. ನೀವು ಮರಣವನ್ನು ಅನುಭವಿಸುವುದಿಲ್ಲ. Debts ಸಾಲಗಳನ್ನು ಅನುಭವಿಸುವುದಿಲ್ಲ. When you walk with God. ದೇವರೊಟ್ಟಿಗೆ ನಡೆದಾಗ. Hallelujah. Hallelujah. And Bible says, continue if you read verse 6. ಇಲ್ಲಿ ಸತ್ಯವೇದದಲ್ಲಿ 6ನೇ ವಚನವನ್ನು ಓದುವಾಗ, ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚಿಕೆಯಾದವನಾಗಿದ್ದಾನೆಂದು ಸಾಕ್ಷಿ ಉಂಟು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಆಮೆನ್. Hallelujah.
So Bible says, because anyone who comes to him must believe that he exists. ಇಲ್ಲಿ ಸತ್ಯವೇದ ಹೇಳ್ತದೆ, ಯಾರಾದ್ರೂ ಆತನ ಬಳಿಗೆ ಬರಬೇಕಾದ್ರೆ ನಂಬಬೇಕಾಗಿದೆ ಆತನು ಇದ್ದಾನೆಂದು. ಎಷ್ಟು ಜನ ನಂಬ್ತೀರಾ ಆತನ ಇದ್ದಾನಂತ? ಎಲ್ರು ಎಲ್ರು ಹಲ್ಲೆಲೂಯ, ಹಲ್ಲೆಲೂಯ. ಆಶ್ಚರ್ಯಕರ ಸಂಗತಿ ಏನಂದ್ರೆ ದೆವ್ವಗಳು ಕೂಡ ನಂಬ್ತಾವ ದೇವ್ರಿದ್ದಾನಂತ. ಹಲ್ಲೆಲೂಯ. ನಮ್ಗಿಂತ ಚೆನ್ನಾಗಿ ಬಿಲೀವ್ ಮಾಡ್ತಾವ ಯೇಸುವೇ ದೇವ್ರಂತ ಹೇಳಿ. ಹಲ್ಲೆಲೂಯ. We believe that God is there. ನಾವು ನಂಬುತ್ತೇವೆ ದೇವರು ಇದ್ದಾನೆ. God is there. ದೇವರು ಇದ್ದಾನೆ. God exists. ದೇವರು ಇರ್ತಾನೆ. But second part Bible says, ಎರಡನೇ ಭಾಗ ಸತ್ಯವೇದ ಹೇಳ್ತದೆ, what we should do is ನಾವೇನ್ ಮಾಡ್ಬೇಕಂದ್ರೆ, that he rewards those who earnestly seek him. ತನ್ನನ್ನು ಹುಡುಕುವವರಿಗೆ ಆತನು ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬಬೇಕಾಗಿದೆ. In the Bible it says seek him. ಸತ್ಯವೇದದಲ್ಲಿ ಹೇಳ್ತದೆ ಆತನನ್ನು ಹುಡುಕಿರಿ ಎಂದು. ಆ ಹುಡುಕಿರಿ ಅದರ ಅರ್ಥ ದೇವರು ಕಳೆದಾನಂತಲ್ಲ. ಹಲ್ಲೆಲೂಯಾ. ಯಾಕೆ ಕನ್ನಡದಲ್ಲಿ ಬಹಳ ರಾಂಗ್ ಟ್ರಾನ್ಸ್ಲೇಷನ್ ಇದೆ, ಅದಕ್ಕೆ ಹೇಳ್ತೇವೆ ಹುಡುಕಿರಿ ಅದರ ಅರ್ಥ ಕಳೆದಾನಂತಲ್ಲ, ಆತನಿಗೆ ತವಕ ಪಡ್ರಿ. ಇಂಗ್ಲಿಷ್ ನಲ್ಲಿ ಹೇಳ್ತೇವೆ ಸೀಕ್ ಹಿಮ್. ಯಾರು ಆತನಿಗೆ ತವಕ ಪಡ್ತಾರೋ, ಯಾರು ಆತನಿಗೆ ತನ್ನ ಜೀವಿತದಲ್ಲಿ ಮೊದಲನೆಯ ಸ್ಥಾನವನ್ನು ಕೊಡ್ತಾರೋ ಅವರಿಗೆ ಆತನು ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ರಿವಾರ್ಡ್ಸ್ ಆತನು ಕೊಡುವಾತನಾಗಿದ್ದಾನೆ. ರಿವಾರ್ಡ್ಸ್ ಬೇಕಾ? ರಿವಾರ್ಡ್ಸ್ ಬೇಕಾ? ನೋಡ್ರಿ, ಕಂಪನಿಯಲ್ಲಿ ಕೆಲಸ ಮಾಡುವಾಗ ಟಾರ್ಗೆಟ್ ರೀಚ್ ಮಾಡಿದ್ರೆ ಅವ್ರಿಗೆ ರಿವಾರ್ಡ್ಸ್ ಕೊಡ್ತಾರೆ, ಸ್ಯಾಲ್ರಿ ಕೂಡ ಕೊಡ್ತಾರೆ, ಆಮೇಲೆ ರಿವಾರ್ಡ್ಸ್ ಕೂಡ ಕೊಡ್ತಾರೆ. ಹಾಗೆ ಬೈಬಲ್ ಅಲ್ಲಿ ನಮಗೆ ಎಲ್ಲ ಆಶೀರ್ವಾದ ದೇವರು ಕೊಟ್ಟಿದ್ದಾರೆ, ಆದರೆ ರಿವಾರ್ಡ್ಸ್ ಅದು ಸ್ಪೆಷಲ್ ಆಗಿದೆ. ಅದು ಯಾರು ಆತನಿಗೆ ತವಕ ಪಡ್ತಾರೋ ಅವರು ಸ್ಪೆಷಲ್ ಆಗಿ ರಿವಾರ್ಡ್ ಕೊಡ್ತಾರೆ ದೇವರು. ಹಲ್ಲೆಲೂಯಾ. ಅದಕ್ಕೆ ವಾಕ್ಯದಲ್ಲಿ ಹೇಳ್ತಾ ಇದೆ, ಬಿಕಾಸ್ ಎನಿವನ್ ಹೂ ಕಮ್ಸ್ ಟು ಹಿಮ್ ಮಸ್ಟ್ ಬಿಲೀವ್ ದಟ್ ಹಿ ಎಕ್ಸಿಸ್ಟ್. ಅದಕ್ಕೆ ಸತ್ಯವೇದದಲ್ಲಿ ಹೇಳ್ತದೆ, ಯಾರು ಆತನ ಬಳಿಗೆ ಬರಬೇಕಾದ್ರೆ ಅವರು ನಂಬಬೇಕಾಗಿದೆ ಆತನು ಇದ್ದಾನೆಂದು. And that he rewards those who earnestly seek him. ಆತನನ್ನು ಯಾರು ತವಕ ಪಡ್ತಾರೆ ಅವರಿಗೆ ಪ್ರತಿಫಲವನ್ನು ಕೊಡುವ ಆತನಾಗಿದ್ದಾನೆ ಎಂದು ನಂಬಬೇಕಾಗಿದೆ. In Jeremiah 29:13 it says, ಯೆರೆಮೀಯ 29ನೇ ಅಧ್ಯಾಯ 13ರ ವಚನದಲ್ಲಿ ಹೇಳ್ತದೆ. Jeremiah 29 verse 13 it says, ಯೆರೆಮೀಯ 29:13ರಲ್ಲಿ ಹೇಳ್ತದೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. Hallelujah. You will seek me and find me when you seek me with all your heart. ನೀವು ನನ್ನನ್ನು ಹುಡುಕಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂದು. ಯಾವಾಗ ಹೆಂಗ್ ಹುಡುಕಿದಾಗ? ಹೆಂಗ್ ಹುಡುಕಿದಾಗ? ಮನಪೂರ್ವಕವಾಗಿ ಹುಡುಕಿದಾಗ. ಅರ್ಧಂಬರ್ಧ ಹುಡುಕಿದ್ರೆ, ಅರ್ಧಂಬರ್ಧ ಮಾಡಿದ್ರೆ ಏನು ಸಿಗಲ್ಲ. ವಿತ್ ಆಲ್ ಯುವರ್ ಹಾರ್ಟ್. ಬೈಬಲ್, ದಿಸ್ ಇಸ್ ಅ ಪ್ರಾಮಿಸ್ ಗಾಡ್ ಇಸ್ ಗಿವಿಂಗ್ ಟು ಎವ್ರಿವನ್. ಇದು ದೇವರು ಕೊಡುವಂತ ವಾಗ್ದಾನವಾಗಿದೆ, ಎಲ್ಲರಿಗೂ ಕೊಡುವಂತ ವಾಗ್ದಾನವಾಗಿದೆ. ಇಫ್ ಯು ಸೀಕ್ ಮೀ, ನೀವು ನನ್ನನ್ನು ತವಕಪಟ್ಟಾಗ you will find me. ನನ್ನನ್ನು ಪಡೆದುಕೊಳ್ಳುತ್ತೀರಿ. when you seek me with all your heart. ನಿಮ್ಮ ಮನಪೂರ್ವಕವಾಗಿ ನೀವು ಹುಡುಕಿದಾಗ. Hallelujah. 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 That's why our heart, our mind, we should seek with all our heart, with all our mind. ಅದಕ್ಕಾಗಿ ನಾವು ನಮ್ಮ ಮನಸ್ಸಿನಿಂದ, ನಮ್ಮ ಹೃದಯದಿಂದ ದೇವರಿಗೆ ತವಕ ಪಡಬೇಕಾಗಿದೆ. So how we should walk with God? ಹೇಗೆ ನಾವು ದೇವರೊಟ್ಟಿಗೆ ನಡಿಬೇಕಂದ್ರೆ by faith. ನಂಬಿಕೆಯಿಂದ. by faith. ನಂಬಿಕೆಯಿಂದ. say everyone, by faith. ನಂಬಿಕೆಯಿಂದ. ಎಲ್ಲರೂ ಹೇಳ್ರಿ, ನಂಬಿಕೆಯಿಂದ. 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 Hallelujah. Hallelujah. ಕಣ್ಣಿಗೆ ಕಾಣಂಗಿಲ್ಲ, ನಮ್ಮ ಏನ್ ನಡೀತಾ ಇದೆ ಅದು ಕಣ್ಣಿಗೆ ಕಾಣಂಗಿಲ್ಲ, ಬಟ್ ವಾಕ್ಯ ಏನ್ ಹೇಳ್ತದೋ ಅದು ನೀನ್ ನಂಬುವಾಗ ಅದು ಕಾರ್ಯರೂಪಕ್ಕೆ ನಿನ್ನಲ್ಲಿ ಬರುವಂತದಾಗಿದೆ. Hallelujah. That's why Enoch walked by faith. ಅದಕ್ಕಾಗಿ ಹನೋಕನು ನಂಬಿಕೆಯಿಂದ ನಡೆದ. ಫ್ಲಡ್ ಬರೋದಿದೆ ಎವ್ರಿ ಡೇ. ಮೆಥುಸೆಲಹ ನೋಡ್ದ, ಇವನ್ ಸತ್ರೆ ನಾಶನ. ಸೊ ಎವ್ರಿ ಡೇ ಎಷ್ಟು ವರ್ಷ ತನ ನಡೆದ? 300 ವರ್ಷ ನಡೆದ. ಎಷ್ಟು ವರ್ಷ? 300 ವರ್ಷ ನಡೆದ ಅಂತೆ. ಅವಾಗಿನ ದಿವಸಗಳಲ್ಲೆಲ್ಲ 900 ವರ್ಷ ಬದುಕ್ತಿದ್ರು, ಇವಾಗೆಲ್ಲ 80 ವರ್ಷಕ್ಕೆ ಬಂದ್ಬಿಟ್ಟಿದೆ. ಸೊ ಅಷ್ಟು ವರ್ಷ ಅವನ ಲೈಫ್ ಇನ್ಕ್ರೀಸ್ ಆಗ್ತಾ ಹೋಯ್ತು, ಡಿಕ್ರೀಸ್ ಆಗ್ತಾ ಬರ್ಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾವು ಹಾಡ್ದೀವಲ್ಲ, ನಿನ್ನ ಕೃಪೆಯಿಂದಲೇ ನಾ ಜೀವಿಸುವೆ. ಯಾರ ಬಲದಿಂದ? ದೇವರ ಬಲದಿಂದ ನಾನು ಏನ್ ಮಾಡ್ತೇನೆ. ಹಲ್ಲೆಲೂಯಾ. ದೇವರ ಬಲದಿಂದಲೇ ನಾವು ಏನ್ ಮಾಡೋರಾಗಿದ್ದೇವೆ, ಮುಂದೆ ಸಾಗುವರಾಗಿದೆ. ಸೊ ಮೊದಲನೇದಾಗಿ ಬೈ ಫೇತ್ ವಿ ಶುಡ್ ವಾಕ್. ಮೊದಲನೇದಾಗಿ ನಂಬಿಕೆಯಿಂದ ನಾವು ನಡೆಯಬೇಕಾಗಿದೆ. ಸೆಕೆಂಡ್ ಥಿಂಗ್ ಇಸ್ ಬೈ ವಾಕಿಂಗ್ ಇನ್ ಹ್ಯೂಮಿಲಿಟಿ. ಎರಡನೇದಾಗಿ ನಮ್ರತೆಯಿಂದ ನಡೆಯಬೇಕಾಗಿದೆ. ಇನ್ ಮೀಕಾ
chapter 6 verse 8 it says, ಮೀಕನು 6ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತದೆ. you can write the reference and listen the word. ನೀವು ಒಂದು ರೆಫರೆನ್ಸ್ ಅನ್ನು ಬರ್ಕೊಂಡು ನನಗೆ ಕಿವಿಗೊಡಿರಿ. Mika chapter 6 verse 8. ಮೀಕನು 6ನೇ ಅಧ್ಯಾಯ 8ನೇ ವಚನ. ಕನ್ನಡದಲ್ಲಿ we will read. ಮನುಷ್ಯನೇ, ಹ್ಮ್. ಒಳ್ಳೆಯದು ಇಂಥದೇ ಎಂದು ಹಾ. ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಹ್ಮ್. ನ್ಯಾಯವನ್ನು ಆಚರಿಸುವುದು, ಹ್ಮ್. ಕರುಣೆಯಲ್ಲಿ ಆಸಕ್ತನಾಗಿರುವುದು, ಹ್ಮ್. ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಹ್ಮ್. ಇಷ್ಟನ್ನೇ ಹೊರತು ಹ್ಮ್. ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. Hallelujah. What does God require of you? ದೇವರಿಗೆ ನಮ್ಮಿಂದ ಏನು ಒಂದು ಅಪೇಕ್ಷೆ ಇದೆ. See, God has some expectation from us. ದೇವರಿಗೆ ನಮ್ಮಿಂದ ಒಂದು ಅಪೇಕ್ಷೆ ಇದೆ, ಒಂದು ನಿರೀಕ್ಷೆ ಇದೆ. ಇವನಿಗೆ ನಾ ಆರಿಸ್ಕೊಂಡಿನಿ ಅಂದ್ರೆ ನನಗಾಗಿ ಜೀವಿಸಿ ಏನಾದರೂ ಮಾಡ್ತಾನಂತ ಹೇಳಿ. Hallelujah. Hallelujah. God, what the Lord require of you. ದೇವರಿಗೆ ನಮ್ಮಿಂದ ಏನ್ ನಿರೀಕ್ಷೆ ಇದೆ ಅಂದ್ರೆ, So God only is giving the answer. ದೇವರೇ ಇಲ್ಲಿ ಒಂದು ಉತ್ತರವನ್ನು ಕೊಡ್ತಾ ಇದ್ದಾನೆ. To act justly and to love mercy and to walk humbly with your God. ಒಳ್ಳೆಯದನ್ನು ಮತ್ತು ನಮ್ರತೆಯಿಂದ ಕರುಣೆಯುಳ್ಳವರಾಗಿ ನಡೆಯಬೇಕಾಗಿದೆ. To walk humbly with your God. ದೇವರೊಟ್ಟಿಗೆ ನಮ್ರತೆಯಿಂದ ನಡೆಯಬೇಕಾಗಿದೆ. God is a humble God. ದೇವರು ನಮ್ರತೆಯ ದೇವರಾಗಿದ್ದಾನೆ. Our God is not pride God. ನಮ್ಮ ದೇವರು ಸೊಕ್ಕಿನ ದೇವರಲ್ಲ. Hallelujah. Hallelujah. Our God is a humble God. ನಮ್ಮ ದೇವರು ನಮ್ರ ದೇವರಾಗಿದ್ದಾನೆ. Hallelujah. Hallelujah. That's why Jesus said ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ in Matthew chapter 11 verse 28 to 29. ಮತ್ತಾಯ 11:28ರಿಂದ 29ರಲ್ಲಿ ಹೇಳ್ತದೆ, Come to me all you who are weary and burdened. ಎಲೆ ಕಷ್ಟಪಡುವವರೇ ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, I will give you rest. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. Take my yoke upon you ನನ್ನ ಒಂದು ಭಾರವನ್ನು ನಿಮ್ಮ ಮೇಲೆ and ತೆಗೆದುಕೊಳ್ಳಿರಿ, learn from me, ನನ್ನಿಂದ ಕಲಿತುಕೊಳ್ಳಿರಿ. for I am gentle and humble in heart. ನಾನು ಒಂದು ನನ್ನ ಹೃದಯದಲ್ಲಿ ನಮ್ರತೆ ಉಳ್ಳವನಾಗಿದ್ದೇನೆಂದು. You will find rest for your souls. ನಿಮ್ಮ ಒಂದು ಪ್ರಾಣಗಳಿಗೆ ಒಂದು ರೆಸ್ಟ್ ಅನ್ನು ಸಿಗುವಂತದಾಗಿದೆ, ನೆಮ್ಮದಿ ಸಿಗುವಂತದಾಗಿದೆ. Hallelujah. Hallelujah. Without humility we cannot walk with God. ನಮ್ರತೆ ಇಲ್ಲದೆ ದೇವರೊಟ್ಟಿಗೆ ನಡೆಯುವುದು ಅಸಾಧ್ಯವಾಗಿದೆ. What is the meaning of humility? ನಮ್ರತೆ ಅನ್ನೋದರ ಅರ್ಥ ಏನಂದ್ರೆ, ತಗ್ಗಿಸಿಕೊಳ್ಳುವುದು ಅರ್ಥ ಏನಂದ್ರೆ ನಾವು ತಗ್ಗಿ ಹಿಂಗ ನಡೆಯೋದಲ್ಲ. Hallelujah. ಚಪ್ಪಲ್ ಹಾಕೊಳ್ಳೋದಲ್ಲ, ಮ್ಯಾಟ್ ಮೇಲೆ ಮಲ್ಕೊಳ್ಳೋದಲ್ಲ, ಎಲ್ಲೆರಗಡೆ ಹಿಂಗ ಕೈ ಕಟ್ಕೊಂಡು ನಿಲ್ಲೋದಲ್ಲ. ಹ್ಯೂಮಿಲಿಟಿ ಈಸ್ ಇನ್ ದ ಹಾರ್ಟ್. ನಮ್ರತೆ ಅನ್ನೋದು ಕೊಳ್ಳುವಿಕೆ ಅನ್ನೋದು ನಮ್ಮ ಹೃದಯದಲ್ಲಿ ಇರಬೇಕಾಗಿದೆ. Hallelujah. Hallelujah. Humility is in the attitude. ನಮ್ಮ ಒಂದು ವರ್ತನೆಯಲ್ಲಿ ಇರಬೇಕಾಗಿದೆ. Humility means humility is the opposite of pride. ನಮ್ರತೆ ಅನ್ನುವುದು ಒಂದು, ಪ್ರೈಡ್ ಅಂದ್ರೆ ಅಹಂಕಾರ ಅಥವಾ ಗರ್ವ. ಅಹಂಕಾರ ಅಂದ್ರೆ ಏನು, ಗರ್ವ ಅಂದ್ರೆ ಏನು ಅಂದ್ರೆ ಇನ್ನೊಬ್ಬರನ್ನು ಕೀಳಾಗಿ ನೋಡುವಂಥದ್ದು, ಇನ್ನೊಬ್ಬರನ್ನು ಲೋ ಆಗಿ ನೋಡುವಂಥದ್ದು. ನನ್ನ ಹತ್ರನೇ ಎಲ್ಲ ಇದೆ, ನಾನೇ ಎಲ್ಲ, ನನ್ನ ಹಾಗೆ ಯಾರು ಇಲ್ಲ. Hallelujah. ಪ್ರೈಡ್ ಇಸ್ ಸಿಂಪಲ್. ಏನು ಅಂದ್ರೆ ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡ್ತೀನಿ, ನನ್ನ ಹಂಗೆ ಯಾರು ಇಲ್ಲ, ಎಲ್ಲರೂ. ಇನ್ನೊಬ್ಬರನ್ನು ನಾವು ಲೋ ಆಗಿ ನೋಡುವಂಥದ್ದು, ದಟ್ ಇಸ್ ಕಾಲ್ಡ್ ಪ್ರೈಡ್ನೆಸ್. ಸಿಂಪಲ್ ಒಂದೇ ಇದರಲ್ಲಿ ಹೇಳ್ಬೇಕಂದ್ರೆ ಇನ್ನೊಬ್ಬರನ್ನು ಲೋ ಆಗಿ ನೋಡುವಂಥದ್ದು ಪ್ರೈಡ್ನೆಸ್. ಆದ್ರೆ ದೇವರೊಟ್ಟಿಗೆ ನಡಿಬೇಕಾದ್ರೆ ನಮಗೆ ದೀನ ಮನಸ್ಸು ಬೇಕು. ಯಾಕಂದ್ರೆ ನಮ್ಮ ದೇವರು ದೀನ ಮನಸ್ಸುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅಹಂಕಾರಿಗಳ ಜೊತೆ ನಡೆಯಕ್ಕಾಗಂಗಿಲ್ಲ, ಗರ್ವಿಷ್ಠರ ಜೊತೆ ನಡೆಯಕ್ಕಾಗಂಗಿಲ್ಲ. ಯಾಕಂದ್ರೆ ವಚನ ಹೇಳ್ತದೆ, ಅಹಂಕಾರಿಗಳನ್ನು ನಾನು ಎದುರಿಸ್ತೇನೆ, ದೀನರಿಗಾದರೂ ಕೃಪೆಯನ್ನು ಕೊಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇನ್ನೊಬ್ಬರಿಗೆ ನೋಡೋದಕ್ಕಿಂತ ಮುಂಚೆ, ಇನ್ನೊಬ್ಬರಿಗೆ ತೋರಿಸೋದಕ್ಕಿಂತ ಮುಂಚೆ, ನೋ ಯುವರ್ ಗಾಡ್, ನಿನ್ನ ದೇವರು ದೀನ ಉಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. So Jesus is saying, come to me and learn from me. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನ ಬಳಿಗೆ ಬನ್ನಿರಿ, ನನ್ನಿಂದ ಕಲಿತುಕೊಳ್ಳಿರಿ ಎಂದು. We come to Jesus. ನಾವು ಯೇಸು ಕ್ರಿಸ್ತನ ಬಳಿಗೆ ಬರ್ತೇವೆ. We put all the burdens upon you. ನಮ್ಮ ಎಲ್ಲ ಭಾರವನ್ನು ಆತನ ಮೇಲೆ ಹಾಕ್ತೇವೆ. We put all the worries upon you. ಆತನ ಚಿಂತೆಗಳನ್ನು ಹಾಕ್ತೇವೆ. But we don't do the second part. ನಾವು ಎರಡನೇ ಭಾಗವನ್ನು ಮಾಡೋದಿಲ್ಲ. What is that second part? ಎರಡನೇ ಭಾಗ ಏನಂದ್ರೆ, take my yoke upon you. ಆತನ ಒಂದು ನೊಗವನ್ನು ನಮ್ಮ ಮೇಲೆ ತೆಗೆದುಕೊಳ್ಳಬೇಕಾಗಿದೆ. take my burden upon you. ಆತನ ಭಾರವನ್ನು ನಮ್ಮ ಮೇಲೆ ತೆಗೆದುಕೊಳ್ಳಬೇಕಾಗಿದೆ. and learn from me. ಆತನಿಂದ ಕಲಿತುಕೊಳ್ಳಬೇಕಾಗಿದೆ. ಯಾರಿಂದ ಕಲಿತುಕೊಳ್ಳಬೇಕಾಗಿದೆ? ಯೇಸು ಕ್ರಿಸ್ತ. ಯಾರಿಂದ? ಯೇಸು ಕ್ರಿಸ್ತನ.
ಯೇಸುವಿನಿಂದ ಯೇಸ್ವಾಮಿನ ಹೇಳ್ತಾ ಇದ್ದಾರೆ, ನನ್ನಿಂದ ಕಲಿತ್ಕೊಳ್ರಿ, ನಾನು ದೀನ ಮನಸ್ಸುಳ್ಳವನು. ಹಲ್ಲೆಲೂಯಾ. ನಾನು ಸಾತ್ವಿಕನು. ಬಟ್ ನಾವು ಪ್ರಚಾರ ಹೆಂಗ್ ಮಾಡ್ಬೇಕು ಕಲಿಸ್ರಿ, ಪ್ರೀಚ್ ಹೆಂಗ್ ಮಾಡ್ಬೇಕು. ಜೀಸಸ್ ನೆವರ್ ಟಾಟ್ ದೆಮ್ ಹೌ ಟು ಪ್ರೀಚ್. ಯೇಸು ಕ್ರಿಸ್ತನು ಅವರಿಗೆ ಕಲಿಸಲಿಲ್ಲ ಹೇಗೆ ಬೋಧನೆ ಮಾಡಬೇಕೆಂದು, ಬಟ್ ಹಿ ಟಾಟ್ ದೆಮ್ ಬಿ ಹಂಬಲ್. ಆದರೆ ಆತನು ನಮ್ರವಾಗಿ ಹೇಗಿರಬೇಕು ಅನ್ನೋದನ್ನ ಕಲಿಸಿದ. ಒನ್ ಕೀ ಫಾರ್ ದ ಸೀಕ್ರೆಟ್ ಲೈಫ್ ಆಫ್ ಕ್ರಿಶ್ಚಿಯನ್ ಬಿಲೀವರ್ ಇಸ್, ಒಂದು ಕ್ರೈಸ್ತರ ಒಂದು ವಿಶ್ವಾಸಿಗಳ ಜೀವಿತದಲ್ಲಿರುವಂತ ಬೀಗದ ಕೈ ಏನಂದ್ರೆ ಹ್ಯುಮಿಲಿಟಿ. ನಮ್ರತೆ, Humility. ತಗ್ಗಿಸಿಕೊಳ್ಳುವುದು. Hallelujah. ಹಲ್ಲೆಲೂಯಾ. That's why Bible says regarding Enoch, ಅದಕ್ಕಾಗಿ ಸತ್ಯವೇದದಲ್ಲಿ ಹನೋಕನ ಬಗ್ಗೆ ಏನ್ ಹೇಳ್ತದಂದ್ರೆ, he walked so much with God, ಆತನು ದೇವರೊಟ್ಟಿಗೆ ತುಂಬಾ ನಡೆದ, ಆತನು ಕಾಣದೆ ಹೋದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ಇಷ್ಟು ದೇವರೊಟ್ಟಿಗೆ ನಡೆದ ಅಂದ್ರೆ ಅವನು ಕಾಣದೆ ಹೋದನು. ಅಂದ್ರೆ he became one with God. ಆತನು ದೇವರೊಟ್ಟಿಗೆ ಒಂದಾಗ್ಬಿಟ್ಟ. He became one with God. ಆತನು ದೇವರೊಟ್ಟಿಗೆ ಒಂದಾಗ್ಬಿಟ್ಟ. ದೇವ್ರು ನೋಡಿ ಹೇಳ್ದ, ಈಗ ನಿನ್ನ ಇಲ್ಲಿ ಇರೋದು ನಿನಗೆ ಸರಿಯಾದ ಪ್ಲೇಸ್ ಇಲ್ಲ, ನಿನ್ ಪ್ಲೇಸ್ ನನ್ನ ಜೊತೆಗದ, ಬಾ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೊಟ್ಟಿಗೆ ನಡೆಯುವುದು ಒಂದು ಅದ್ಭುತವಾದಂತ ಜೀವಿತ ಆಗಿದೆ. ಹಲ್ಲೆಲೂಯಾ. ನಡಿಬೇಕು ಆದ್ರೆ ನಮ್ಮಲ್ಲಿ ದೀನ ಮನಸ್ಸಿರ್ಬೇಕು, ಕಲಿಯುವಂತ ಮನಸ್ಸಿರ್ಬೇಕು. ನನಗೆಲ್ಲ ಗೊತ್ತು, ನಾನೇ ಎಲ್ಲ ಅಂತಂದ್ರೆ ನೀನು ದೇವರಿಂದ ನೀನು ಒಂದು 0.00001% ನಿನಗೆ ಐಡಿಯಾನೇ ಇಲ್ಲ ದೇವ್ರು ಹೇಗಿದ್ದಾರೆ ಅಂತ. ದೇವರ ಬಗ್ಗೆ ಗೊತ್ತಿರ್ಬೋದು, ಬಟ್ ದೇವರನ್ನು ನಾವು ಗೊತ್ತಾಗ್ಬೇಕಾದ್ರೆ ವಿ ಶುಡ್ ವಾಕ್ ವಿತ್ ಹ್ಯುಮಿಲಿಟಿ. ದೇವರ ಬಗ್ಗೆ ನಾವು ತಿಳಿದುಕೊಳ್ಬೇಕಾದ್ರೆ ನಾವು ನಮ್ರತೆಯಿಂದ ನಡಿಬೇಕಾಗಿದೆ. ದೇವರನ್ನೇ ತಿಳಿದುಕೊಳ್ಬೇಕಂದ್ರೆ, ದೇವರ ಬಗ್ಗೆ ತಿಳಿದುಕೊಳ್ಳಕ್ಕೆ ಬಹಳಷ್ಟು ಇನ್ಫಾರ್ಮೇಶನ್ ಇದೆ. ಗೂಗಲ್ ಹಿಂಗ್ ನೋಡಿದ್ರೆ ನಿಮಗೆ 108,000 ಮೆಸೇಜ್ಗಳು ಬಂದ್ಬಿಡ್ತವೆ. ದೇವರ ಬಗ್ಗೆ, ದೇವರನ್ನೇ ತಿಳಿದುಕೊಳ್ಬೇಕು ಅಂದ್ರೆ ವಿ ಶುಡ್ ಹ್ಯಾವ್ ದ ಹಂಬಲ್ ಹಾರ್ಟ್. ಹಲ್ಲೆಲೂಯಾ. ವಿ ಶುಡ್ ಹ್ಯಾವ್ ದ ಹ್ಯುಮಿಲಿಟಿ. ನಮಗೆ ಒಂದು ತಗ್ಗಿಸುವ ಒಂದು ಹೃದಯವಿರಬೇಕಾಗಿದೆ. That's why God is saying that what I require of you. ಅದಕ್ಕಾಗಿ ದೇವರು ಹೇಳ್ತಾ ಇದ್ರೆ, ನಾನು ನಿಮ್ಮಿಂದ ಏನ್ ನಿರೀಕ್ಷಿಸುತ್ತಿದ್ದೇನೆ, walk humbly with your God. ದೇವರೊಟ್ಟಿಗೆ ನೀವು ನಮ್ರತೆಯಿಂದ ನಡೆಯಿರಿ. See, when you go to God, ನೀವು ದೇವರ ಬಳಿಗೆ ಹೋದಾಗ fall before him. ಆತನ ಮುಂದೆ ನೀವು ಆತನ ಮುಂದೆ ಅಡ್ಡ ಬೀಳ್ರಿ, ತಗ್ಗಿಸಿಕೊಳ್ರಿ. ದೇವರ ಮುಂದೆ ಹೋದಾಗ ಹಂಗೆ ಹಿಂಗೆ ನೀನು ಮಾಡ್ಲೇಬೇಕು ದೇವ್ರೆ, ಕೊಡ್ಲೇಬೇಕು ದೇವ್ರೆ, ಇಲ್ಲ. ತಗ್ಗಿಸಿಕೊಳ್ರಿ. ದೇವರ ಎದುರುಗಡೆ ಹೋದಾಗ, ಸೈತಾನನ ಎದುರುಗಡೆ ಹೋದಾಗ ಅಧಿಕಾರವನ್ನು ಉಪಯೋಗ ಮಾಡ್ರಿ. ಯೂಸ್ ದ ಅಥಾರಿಟಿ. ವೆನ್ ಯು ಕೆಲವೊಂದು ಟೈಮಲ್ಲಿ ಪುಲ್ಪಿಟ್ ಮೇಲೆ ನಿಂತಾಗ, ಅಲ್ಲಿ ಹೋದಾಗ ನೀವು ಏನಾಗ್ತಾ ಫುಲ್ ಹಿಂಗ್ ಅಧಿಕಾರದಿಂದ ಮಾಡಿ. ಇಲ್ಲಿ ನಾನು ನಿಂತಾಗ ಫುಲ್ ಏನಂದ್ರೆ ಐ ಸ್ಟ್ಯಾಂಡ್ ವಿತ್ ದ ಅಥಾರಿಟಿ ಆಫ್ ಗಾಡ್. ದೇವರ ಅಧಿಕಾರದಿಂದ ನಿಲ್ತೇನೆ. ಹಲ್ಲೆಲೂಯಾ. ನೀವು ಅನಿಸ್ಬೋದು ಇದು ಬೇರೆ ಅಹಂಕಾರದಿಂದ ಏನ್ ಹಿಂಗ್ ಮಾತಾಡ್ತಾ ಇದ್ದೇನೆ ಅಂತೇಳಿ. ಅಹಂಕಾರ ಅಲ್ಲ, ದಟ್ ಇಸ್ ಅಥಾರಿಟಿ ಗಾಡ್ ಹ್ಯಾಸ್ ಗಿವನ್. ಹಲ್ಲೆಲೂಯಾ. ಎಲ್ಲಿ ತಗ್ಗಿಸಿಕೊಳ್ಳಬೇಕು ತೋರಿಸ್ಬೇಕು, ಅಲ್ಲಿ ತೋರ್ಸಂಗಿಲ್ಲ ನಾವು. ಸೈತಾನ ಎದುರುಗಡೆ ಪ್ಲೀಸ್ ಹೋಗು, ಪ್ಲೀಸ್ ಹೋಗು, ದಯಮಾಡಿ ಸತಾಯಿಸ್ಬೇಡ, ಹೋಗು. ಹಲ್ಲೆಲೂಯಾ. ಅಲ್ಲಿ ಅಧಿಕಾರ ಯೂಸ್ ಮಾಡ್ಬೇಕು ನಾವು, ಅಲ್ಲಿ ಆಜ್ಞೆ ಮಾಡ್ಬೇಕು. ಅಲ್ಲಿ ದೇವ್ರಿಗೆಲ್ಲ ಆಜ್ಞೆ ಮಾಡೋದು, ದೇವ್ರೇ ನಾನು ದಶಮ ಕೊಟ್ಟಿನಿ ಮಾಡು, ದೇವ್ರೇ ನಾನು ಉಪವಾಸ, ಈಗ ಉಪವಾಸ 40 days ಮಾಸ್ಟಿನಿಗೆ ನಾವು ಉಪವಾಸ ಕೊಡಲೇಬೇಕು. ಕೊಡ್ಲಿಲ್ಲ ಚರ್ಚಿಗೆ ಹೋಗಂಗಿಲ್ಲ, ಬೈಬಲ್ ಓದಂಗಿಲ್ಲ ನೋಡು. ಹಲ್ಲೆಲೂಯಾ. ಯಾರಿಗೆ ಎದುರಿಸ್ತಾ ಇದ್ರಿ? ಉಸಿರು. ಹಲ್ಲೆಲೂಯಾ. ಕೆಲವೊಂದು ಸಮಯ ನೋಡಿದ್ರೆ ನನ್ನ ನಗು ಬರ್ತೆ, ಕೆಲವ್ರದ್ದು ಉಸಿರು ಜಸ್ಟ್ ಒಂದು ಏನು ಎದ್ರ ಬಗ್ಗೆ ಕೊಚ್ಕೋತೀವಿ ನಾವು? ಹಣದ ಬಗ್ಗೆನಾ, ಟ್ಯಾಲೆಂಟ್ ಬಗ್ಗೆನಾ? ಕೆಲವರು ಅಂತಾರೆ, ನಾನು ಇಷ್ಟು ಗಂಟೆಗೆದ್ದು ನಾನು ಪ್ರೇಯರ್ ಮಾಡ್ತೀನಿ, 3 ಗಂಟೆಗೆದ್ದು ನಾನು ಪ್ರೇಯರ್ ಮಾಡ್ತೀನಿ, ಅಲಾರಾಮ್ ಇಡ್ತೀನಿ. ನೋಡ್ರಿ, ಮಲ್ಕೊಳ್ಳಕ್ಕೆ ನಮಗೆ ನಿದ್ದೆ ಟ್ಯಾಬ್ಲೆಟ್ ಬೇಕು. ಎಚ್ಚರ ಆಗಕ್ಕೆ ಯಾವ್ದಾದ್ರು ನಿದ್ದೆ ಟ್ಯಾಬ್ಲೆಟ್ ಆಯ್ತಾ? ನಾವು ಹೇಳ್ತೀವಿ ಅಲಾರಾಮ್ ನನಗೆ ಎಚ್ಚರಿಕೆ ಮಾಡ್ತು ಅಂತ ಹೇಳಿ. ಸತ್ತಂತ ಡೆಡ್ ಬಾಡಿ ಅದ್ರ ಇಡ್ರಿ ಅಲಾರಾಮ್ ಒಯ್ದು, ಅಲಾರಾಮ್ ಎಚ್ಚರ ಮಾಡ್ತದೆ? ಇಲ್ಲ. ನಾವು ದೇವರನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ, ದೇವರನ್ನ ಕ್ಯಾಶುವಲ್ ಆಗಿ ತಗೊಂಡ್ಬಿಡ್ತೀವಿ, ದೇವರನ್ನ ಆರ್ಡಿನರಿ ಆಗಿ ತಗೊಂಡ್ಬಿಡ್ತೀವಿ. ಅದಕ್ಕೆ ದೇವರು ಗಾಡ್ ಸೇಸ್ ಸೀಕ್ ಮೀ.
ಅದಕ್ಕಾಗಿ ದೇವರು ಹೇಳ್ತಾರೆ, ನನ್ನನ್ನು ಹುಡುಕಿರಿ, ಹಾ, ಯು ಸೀಕ್ ಮೀ, ಐ ವಿಲ್ ಬಿ ಫೌಂಡ್ ಬೈ ಯು. ನನ್ನನ್ನು ಹುಡುಕಿರಿ, ನಾನು ನಿಮಗೆ ಕಂಡುಕೊಳ್ತೇನೆಂದು. ಗಾಡ್ ಈಸ್ ನಾಟ್ ಎ ಆರ್ಡಿನರಿ ಗಾಡ್. ದೇವರು ಒಂದು ಸ್ವಾಭಾವಿಕವಾದ ದೇವರಲ್ಲ. ಹಾ, ಎಲ್ಲೋ ಏನೋ ಮಾಡದೆ ಆಯ್ತು ಸಿಕ್ಬಿಟ್ರು ದೇವ್ರು ಕೊಟ್ಬಿಡ್ತಾರೆ, ಇಲ್ಲ. ಗಾಡ್ ಈಸ್ ವೆರಿ 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 ಹೋಲಿ ಅಂಡ್ ಪ್ರೆಷಿಯಸ್ ಗಾಡ್. ಆತನು ಪರಿಶುದ್ಧನಾಗಿದೆ ಮತ್ತು ಅಮೂಲ್ಯನಾಗಿದ್ದಾನೆ. ಆತನ ಕೃಪೆ ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಆತನ ಸನ್ನಿಧಾನ ಆರಾಧನೆ ಮಾಡ್ತಿರೋದು. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಗಾಡ್ ಹೇಟ್ಸ್ ಪ್ರೈಡ್ನೆಸ್. ದೇವರು ಅಹಂಕಾರವನ್ನು ದ್ವೇಷಿಸುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಏನೇ ಬಂದ್ರು, ಫಸ್ಟ್ ರ್ಯಾಂಕ್ ಬಂದ್ರು ಇದು ದೇವ್ರ ಕೃಪೆ ಏನ್ರಿ. ಏನೇ ಇನ್ಕ್ರಿಮೆಂಟ್ ಆದ್ರೂ ದೇವ್ರ ಕೃಪೆ. ಕೆಲವ್ರ ಬಲ್ಲಿ ಟೆಸ್ಟಮನಿ ಹೇಳೋಕೆ ನೋಡ್ತೀವಲ್ಲ, ನಾನಿಷ್ಟು ಪ್ರೇಯರ್ ಮಾಡಿದೆ, ನಾನಿಷ್ಟು ವರ್ಕ್ ಮಾಡಿದೆ, ನಾನಿದು ಮಾಡಿದೆ. ದೇವ್ರು ಇಲ್ಲೇ ಇಲ್ಲ ಆ ಟೆಸ್ಟಮನಿಯಲ್ಲಿ. ದೇವ್ರು ಇದು ನನಗೆ ಕೊಟ್ಟರು, ದೇವ್ರು ನನಗೆ ಇದು ಮಾಡಿದ್ರು, ದೇವ್ರಿಗೆ ಮಹಿಮೆನೇ ಇಲ್ಲ. ನಾನ್ ಮಾಡಿದೆ ಇದು ಆಯ್ತು, ಮತ್ತೆ ದೇವ್ರು ಯಾಕೆ ಬೇಕು ನಿನಗೆ? ಅರ್ಥ ಆಗ್ತಾ ಇದೆಯಲ್ಲ? ಗಾಡ್ ಹೇಟ್ಸ್ ಪ್ರೈಡ್ನೆಸ್. ದೇವರು ಒಂದು ಅಹಂಕಾರವನ್ನು ದ್ವೇಷಿಸುತ್ತಾನೆ. ಅದಕ್ಕೆ ಎನೋಕನು ಹಿ ವಾಕ್ಡ್ ಹಂಬಲಿ ವಿತ್ ಗಾಡ್. ದಟ್ಸ್ ವೈ ಅದಕ್ಕಾಗಿ ಅನೋಕನು ಒಂದು ದೇವರೊಟ್ಟಿಗೆ ನಮ್ರತೆಯಿಂದ ನಡೆದ. So Jesus said, take my yoke upon you. ಇಲ್ಲಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನನ್ನ ನೊಗವನ್ನು ತೆಗೆದುಕೊಳ್ಳಿರಿ, Learn from me. ನನ್ನಿಂದ ಕಲಿತುಕೊಳ್ಳಿರಿ. For I am gentle and humble in heart. ನಾನು ಹೃದಯದಿಂದ ದೀನ ಮತ್ತು ನಮ್ರತೆಯ ಸ್ವಭಾವದಿಂದಿದ್ದೇನೆ. You will find rest for your souls. ನಿಮ್ಮ ಒಂದು ಪ್ರಾಣಗಳಿಗೆ ನೆಮ್ಮದಿ ಸಿಗುವಂತದ್ದಾಗಿದೆ. Hallelujah. ಹಲ್ಲೆಲೂಯಾ. ಮನಸ್ಸಿನಲ್ಲಿ ಅನೇಕ ಗಲಿಬಿಲಿಗಳಿದೆಯಲ್ಲ, ಹೆಂಗ ಇದು ಸಮಸ್ಯೆ ಬಗೆಹರಿತದ, ಹೆಂಗ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ, ಹೆಂಗ ನಾ ಹಣದ ಇದರಿಂದ ಹೊರಗಡೆ ಬರ್ತೀನಿ, ಹೆಂಗ ಈ ಅನಾರೋಗ್ಯದಿಂದ ಹೊರಗಡೆ ಬರ್ತೀನಿ. ಜೀಸಸ್ ಒಂದು ಕಮಾಂಡ್ಮೆಂಟ್ ಕೊಡ್ತಾ ಇದ್ದಾರೆ ಅಂದ್ರೆ, ಲರ್ನ್ ಫ್ರಮ್ ಮೀ. ಲರ್ನ್ ಫ್ರಮ್ ಮೀ ಮೀನ್ಸ್ ಸಿ ಹೌ ಐ ಡೂ ಇಟ್. ಯೇಸು ಕ್ರಿಸ್ತನ ಒಂದು ನಿಮಗೆ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ, ನನ್ನಿಂದ ಕಲಿತುಕೊಳ್ಳಿರಿ ಅಂತಂದ್ರೆ ನಾನು ಹೇಗ್ ಮಾಡ್ತೀನಿ ಅದನ್ನ ನೋಡಿರಿ ಎಂದು. ಅಬ್ಸರ್ವ್ ಹೌ ಐ ಟಾಕ್, ಅಬ್ಸರ್ವ್ ಹೌ ಐ ವಾಕ್. ಹೇಗೆ ನಾನು ನಡೀತೀನಿ, ಹೇಗೆ ನಾನು ಮಾಡ್ತೀನಿ ಅನ್ನೋದು ಗಮನಿಸಿರಿ ಎಂದು. ಎಲ್ಲಿ ನೋಡ್ಬೇಕು ಬ್ರದರ್ ಯೇಸುವಿಗೆ? ಬೈಬಲ್ ಅಲ್ಲಿ ನೋಡ್ಬೇಕು. ಸುವಾರ್ತೆ ಪುಸ್ತಕದಲ್ಲಿ ಓದುವಾಗ ಜಸ್ಟ್ ಅದ್ಭುತಗಳನ್ನು ನೋಡ್ಬೇಡ್ರಿ. ಹೇಗೆ ಯೇಸು ಮಾತಾಡಿದ, ಹೇಗೆ ಯೇಸು ತನ್ನಂತ ತಗ್ಗಿಸಿಕೊಂಡ, ಹೇಗೆ ಯೇಸು ಫರಿಸಾಯರೊಟ್ಟಿಗೆ ಮಾತನಾಡಿದ, ಹೇಗೆ ಯೇಸು ಸಾಮಾನ್ಯವಾದ ಜನರೊಟ್ಟಿಗೆ ಮಾತಾಡಿದ. ಫರಿಸಾಯರಿಗೆ ಮಾತನಾಡಿದಾಗ ಎಲೆ ಸರ್ಪ ಜಾತಿಗಳೇ ಅಂತ ಮಾತಾಡಿದ. ಹಲ್ಲೆಲೂಯಾ. ಎಲೆ ಸಮಾಧಿಗೆ ಸುಣ್ಣ ಹಚ್ಚಿದಂತ ಕೊಳಕರೆ ಅಂತ ಮಾತಾಡಿದ. ಎಷ್ಟು ಸ್ಟ್ರಾಂಗ್ ವರ್ಡ್ ಯೂಸ್ ಮಾಡಿದ. ಆದ್ರೆ ವ್ಯಭಿಚಾರಿಗೆ, ಹೋಗಿ ನೀನು ಪಾಪ ಕ್ಷಮಿಸಲ್ಪಟ್ಟದ, ಹೋಗಿ ಇನ್ ಮುಂದೆ ಪಾಪ ಮಾಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶ್ಚರ್ಯ ಆಗ್ತದಲ್ಲ ಜೀಸಸ್ ವರ್ತನೆ. ಅವರು ವಾರಕ್ಕೆ 2 ಸಲ ಉಪವಾಸ ಮಾಡೋರು, ಬೀದಿಗಳಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಕ್ಕೆ ಇಷ್ಟಪಡುವರು, ತಮ್ಮಂತಾವು ಪರಿಶುದ್ಧರು ಅಂತ. ಅದಕ್ಕೆ ದೇವರು ಯಾವ ಪರಿಶುದ್ಧರನ್ನ ಆರಿಸ್ಕೊಂಡಿಲ್ಲ, ಅಲ್ಲೇ ಇಟ್ಟರು. ಅವರಿಗೆ ಡೇಂಜರ್ ಪರಿಶುದ್ಧರು. ಅವರ ದೃಷ್ಟಿಯಲ್ಲಿ, ಲಾಸ್ಟಿಗೆ ಅವರ ದೃಷ್ಟಿಯಲ್ಲಿ. ಬಟ್ ದೇವರ ದೃಷ್ಟಿಯಲ್ಲಿ ಎಲ್ರು ಏನಾಗಿದ್ದಾರೆ? ಪಾಪಿಗಳೇ. ಈ ಅಂಡರ್ಸ್ಟ್ಯಾಂಡಿಂಗ್ ಬರಕ್ ದೇವರೇ ಅಂತ ಪರಿಶುದ್ಧ ದೇವರು ಇಂಥ ಪಾಪಿಯೊಟ್ಟಿಗೆ ಹೇಗೆ ಸಂಬಂಧ ಬೆಳೆಸಲಿಕ್ಕೆ ಸಾಧ್ಯ? ಹೌ ಸಚ್ ಅ ಹೋಲಿ ಗಾಡ್ ಕ್ಯಾನ್ ಹ್ಯಾವ್ ಎ ರಿಲೇಶನ್ಶಿಪ್ ವಿತ್ ದ ವರ್ಸ್ಟ್ ಸಿನ್ನರ್? ಹೇಗೆ ಅಂತ ಪರಿಶುದ್ಧ ದೇವರು ಒಂದು ಪಾಪಿಯ ಜೊತೆ ಒಂದು ಸಂಬಂಧ ಇರಲು ಸಾಧ್ಯ? Through the blood of Jesus. ಯೇಸು ಕ್ರಿಸ್ತನ ರಕ್ತದಿಂದ. Through Jesus Christ. ಯೇಸು ಕ್ರಿಸ್ತನಿಂದ. That's why Jesus said, I am the way, I am the truth, I am the life. ಅದಕ್ಕಾಗಿ ಇಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದಾರೆ, ನಾನೇ ಜೀವವು ಸತ್ಯವು ಮಾರ್ಗವಾಗಿದ್ದೇನೆಂದು. No one comes to the Father except through me. ನನ್ನ ಹೊರತಾಗಿ ದೇವರ ಬಳಿಗೆ ಯಾರು ಬರಲು ಸಾಧ್ಯವಿಲ್ಲ ಎಂದು. That's why learn to walk humbly. ಅದಕ್ಕಾಗಿ ತಗ್ಗಿಸಿಕೊಂಡು ನಮ್ರತೆಯಿಂದ ನಡೆಯುವುದನ್ನು ಕಲಿಯಿರಿ. ಯಾರಾದ್ರೂ ಹೇಳಿ, ನಾನು ಯಾಕೆ ಮಾಡ್ಲಿ? ನನಗೆ ಹೇಳ್ತಾರ ಅವ್ರು, ನೀನ್ ಚರ್ಚಲ್ಲಿ ಚೇರ್ ಹಾಕ್ತಾ ಇರೋದೇ ನಿನಗೆ ಬ್ಲೆಸ್ಸೆಡ್ ಥಿಂಗ್. ಅದು ಗೊತ್ತಾ? ಚರ್ಚಲ್ಲಿ ನೀರ್ ತರ್ತಾ ಇದೆಯಲ್ಲ, ಅದು ಎಷ್ಟೋ ದೇವ್ರ ದೃಷ್ಟಿಯಲ್ಲಿ ಅದು ಬ್ಲೆಸ್ಸೆಡ್ ಆಗಿದೆ. ಅದು ನಿನಗೆ ಅಪಾರ್ಚುನಿಟಿ ಕೊಡ್ತಾ ಇದ್ದಾರೆ ದೇವ್ರ ಸೇವೆ ಮಾಡಕ್ಕೆ. ಹಲ್ಲೆಲೂಯಾ. ಕೆಲವರು ಅದು ಅಪಾರ್ಚುನಿಟಿ ಕಳ್ಕೊಂಡ್ಬಿಟ್ಟಿದ್ದಾರೆ, ಕೆಲವರಿಗೆ ಅದು ಅಪಾರ್ಚುನಿಟಿ ಅದು ಬೇಡ ಅಂತಾರ ಅಂತದ್ದು. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಯಾರು ತಗ್ಗಿಸಿಕೊಳ್ತಾರಲ್ಲ ಅವ್ರಿಗೆ ಮೇಲಕ್ಕೆ ಎತ್ತುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರಿಗೆ ಗ್ರೌಂಡ್ ವರ್ಕ್ ಬೇಡ, ಅವರಿಗೆ
ಬಾತ್ರೂಮ್ ತೊಳೆಯೋದು ಬೇಡ, ನೀರ್ ತರೋದ್ ಬೇಡ, ಕಸ ಹುಡುಗೋದ್ ಬೇಡ, ಸೀದಾ ಸ್ಟೇಜ್ ಬೇಕು. ಹೆಂಗ ಸೀದಾ ನೋಡಿದ್ರಿ ರಾಕೆಟ್ ಹೆಂಗ ದೀಪಾವಳಿಗೆ ಬರ್ತಾವ ನೋಡಿ ರಾಕೆಟ್, ಝುಯ್ ಅಂತ ಹಿಂಗ ಹೋಗ್ತದ, ಮತ್ತೆ ಅದೇ ಸ್ಪೀಡಲ್ಲಿ ಮತ್ತೆ ಕೆಳಗೆ ಬಂದ್ಬಿಡುತ್ತೆ. ಅಲ್ಲೆಲ್ಲೂಯ. ರಾಕೆಟ್ ಕ್ರಿಶ್ಚಿಯನ್ಸ್ ಆಗ್ಬೇಡ್ರಿ, ರಾಕೆಟ್ ಬಿಲೀವರ್ಸ್ ಆಗ್ಬೇಡ್ರಿ, ರಾಕ್ ಬಿಲೀವರ್ ಆಗ್ರಿ, ಬಂಡೆಗಲ್ಲು. ಅಲ್ಲೆಲ್ಲೂಯ. ಅದಕ್ಕೆ ಸ್ವಾಮಿ ಹೇಳಿದ್ರು, ನಾನು ನನ್ನ ಸಭೆಯನ್ನು ಬಂಡೆಗಲ್ಲಿನ ಮೇಲೆ ಕಟ್ತೇನೆ. ಅಂದ್ರೆ ಆ ಬಂಡೆಗಲ್ ಮೇಲೆ ಏನೇ ಬರ್ಲಿ, ಅವನಿಗೆ ಸ್ಟೇಜ್ ಕೊಡ್ರಿ, ಬಿಡ್ರಿ, ಹೊಗಳ್ರಿ, ಬೈರಿ, ಏನೇ ಮಾಡ್ರಿ, ನಾನಂತೂ ಯೇಸುವಿನಲ್ಲಿ ನೆಲೆಗೊಳ್ತೀನಿ, ನಾನಂತೂ ಇದು ಕೆಲಸ ಮಾಡೇ ಮಾಡ್ತೀನಿ. ಹಾಲೆಲೂಯ. ಅದಕ್ಕೆ ವಾಕ್ ಹಂಬಲಿ ವಿತ್ ಗಾಡ್. ದೇವರೊಟ್ಟಿಗೆ ನಮ್ರತೆಯಿಂದ ನಡೆಯಿರಿ. Hallelujah. Second, Hallelujah. third thing is how we can walk with God. ಮೂರನೇದಾಗಿ ಹೇಗೆ ನಾವು ದೇವರೊಟ್ಟಿಗೆ ನಡಿಬೇಕಂದ್ರೆ By agreeing with God. ದೇವರೊಟ್ಟಿಗೆ ಒಪ್ಪಿಕೊಂಡು. Amos chapter 3 verse 3. ಆಮೋಸ 3ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತದೆ. Amos chapter 3 verse 3. ಆಮೋಸ 3ನೇ ಅಧ್ಯಾಯ 3ನೇ ವಚನ. ಗೊತ್ತು ಮಾಡಿಕೊಳ್ಳದೆ ಹಾ. ಇಬ್ಬರು ಜೊತೆಯಾಗಿ ನಡೆಯುವವರು. Hallelujah. Do two walk together unless they have agreed to do so. ಅದನ್ನು ಮಾಡುವುದಕ್ಕಾಗಿ ಒಪ್ಪಿಕೊಳ್ಳದೆ ಇರುವಾಗ ಇಬ್ಬರು ನಡೆಯೋದು ಸಾಧ್ಯನಾ? How we can walk with God? ಹೇಗೆ ನಾವು ದೇವರೊಟ್ಟಿಗೆ ನಡಿಬೇಕು? By agreeing with him. ಆತನೊಟ್ಟಿಗೆ ಒಪ್ಪಿಕೊಂಡು. Here one example is giving in Amos. ಇಲ್ಲಿ ಒಂದು ಆಮೋಸನು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. How two people can walk together? ಹೇಗೆ ಇಬ್ಬರು ಒಂದು ಜೊತೆಯಾಗಿ ನಡೆಯಬಹುದೆಂದು. Unless they come with the agreement. ಅವರು ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳುವವರೆಗೂ. Hallelujah. 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 If husband and wife wants to live peaceful life, ಗಂಡ ಹೆಂಡತಿ ಒಂದು ಸಮಾಧಾನಕರವಾದ ಜೀವಿತವನ್ನು ಜೀವಿಸಬೇಕಾಗಿದೆ. they have to agree each other. ಅವರು ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳಬೇಕಾಗಿದೆ. If they are having negative disagreement, distrust, ನಕಾರಾತ್ಮಕವಾಗಿ ಒಪ್ಪಿಕೊಳ್ಳದೆ ಇರುವಾಗ they cannot go forward. ಅವರು ಮುಂದೆ ಹೋಗಲು ಸಾಧ್ಯವಿಲ್ಲ. Hallelujah. Hallelujah. That's why we have to agree with God. ಅದಕ್ಕಾಗಿ ನಾವು ದೇವರೊಟ್ಟಿಗೆ ಒಪ್ಪಿಕೊಳ್ಳಬೇಕಾಗಿದೆ. Whatever God says, we should say, yes Lord, you can do it, I will agree with it. ದೇವರು ಏನೇ ಹೇಳಿದ್ರು ನಾವು ಒಪ್ಪಿಕೊಂಡು ಮಾಡಬೇಕಾಗಿದೆ. ಹೌದು ದೇವರೇ, ನಾನು ಮಾಡ್ತೀನಿ ಎಂದು. Then only we can walk with God. ಆಗ ಮಾತ್ರ ದೇವರೊಟ್ಟಿಗೆ ನಡೆಯಲು ಸಾಧ್ಯ. If you are having unbelief that God loves me or not, you cannot walk with God. ನಮ್ಮಲ್ಲಿ ಏನಾದ್ರೂ ಅಪನಂಬಿಕೆ ಇದ್ದರೆ ದೇವರು ನನ್ನನ್ನು ಪ್ರೀತಿಸ್ತಾರೋ ಇಲ್ಲವೋ ಎಂದು ನಮ್ಮಲ್ಲಿ ಅಪನಂಬಿಕೆ ಇದ್ದರೆ ನಾವು ದೇವರೊಟ್ಟಿಗೆ ನಡೆಯಲು ಸಾಧ್ಯವಿಲ್ಲ. That's why in the Bible it says where 2 and 3 agree for anything. ಅದಕ್ಕಾಗಿ ಸತ್ಯವೇದದಲ್ಲಿ ಹೇಳ್ತದೆ, ಇಬ್ಬರು ಮೂವರು ಸೇರಿ ಒಪ್ಪಿಕೊಂಡಾಗ God will do it from heaven. ದೇವರು ಪರಲೋಕದಿಂದ ಅದನ್ನು ನೆರವೇರಿಸ್ತಾನೆ. See, there is a power in the agreement. ಈ ಒಂದು ಒಪ್ಪಿಕೊಳ್ಳುವುದರಲ್ಲಿ ಶಕ್ತಿ ಇದೆ. Hallelujah. Hallelujah. That's why in the Bible says ಅದಕ್ಕಾಗಿ ಸತ್ಯವೇದ ಹೇಳ್ತದೆ, one will chase 1,000 people. ಒಬ್ಬನು 1000 ಜನರನ್ನು ಸಾಯಿಸ್ತಾನೆ. 2 people will chase 10,000 people. ಇಬ್ಬರು ಒಂದು 10,000 ಜನರನ್ನು ಹಿಂಗೊಡ್ತಾರೆ. It's an illustration, it is an example giving here. ಇದು ಒಂದು ಉದಾಹರಣೆ ಆಗಿದೆ ಸತ್ಯವೇದದಲ್ಲಿ. That means one person, if he does this much work, ಒಬ್ಬ ಇಷ್ಟು ಕೆಲಸ ಮಾಡಿದ್ರೆ, if the other person agrees with that work, ಇನ್ನೊಬ್ಬ ಆ ಒಂದು ಕೆಲಸದಲ್ಲಿ ಒಪ್ಪಿಕೊಂಡ್ರೆ it will be extended up to 100 times. ಅದು ಒಂದು 100% ವರೆಗೂ ಅದು ಹೋಗುವಂತದ್ದಾಗಿದೆ. Hallelujah. Hallelujah. If you don't agree, ನೀವು ಅದನ್ನು ಒಪ್ಪಿಕೊಳ್ಳಿಲ್ಲ ಅಂದ್ರೆ then we cannot go forward. ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. If there is no agreement between two friends, ಇಬ್ಬರು ಗೆಳೆಯರ ಮಧ್ಯದಲ್ಲಿ ಒಪ್ಪಿಸಿಕೊಳ್ಳುವಿಕೆ ಇರಲಿಲ್ಲ ಅಂದ್ರೆ, if they are always are accusing of each other, ಒಬ್ಬರಿಗೊಬ್ಬರು ಅವರು ಗುಣಗುಡ್ತಿರ್ಬೇಕಾದ್ರೆ they cannot go forward. ಅವರು ಮುಂದೆ ಹೋಗಕ್ಕೆ ಸಾಧ್ಯವಿಲ್ಲ. If a husband and wife having always a negative about each other, ಗಂಡ ಹೆಂಡತಿಗೆ ಒಬ್ಬರಿಗೊಬ್ಬರ ಮೇಲೆ ನಕಾರಾತ್ಮಕ ಯೋಚನೆಗಳಿದ್ರೆ they cannot go forward. ಅವರು ಮುಂದೆ ಹೋಗಲು ಸಾಧ್ಯವಿಲ್ಲ. Hallelujah. Hallelujah. Every day I see in the news there is a divorce case. ಈ ಒಂದು ನ್ಯೂಸ್ ನಲ್ಲಿ ನಾನು ನೋಡ್ತೇನೆ, ಪ್ರತಿ ದಿನಾಲೂ ಒಂದು ಡಿವೋರ್ಸ್ ಕೇಸ್ಗಳಿದಾವೆ. There is a disagreement. Why divorce happens? ಅಲ್ಲಿ ಒಂದು ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳುಕೆ ಇರಲಿಲ್ಲ. ಯಾಕೆ ಒಂದು ಡಿವೋರ್ಸ್ ಆಗ್ತದೆ ಅಂದ್ರೆ, because there is a disagreement between them. ಅಲ್ಲಿ ಒಪ್ಪಿಸುವಿಕೆ ಇರಲಿಲ್ಲ. Hallelujah. Hallelujah. So that's why marriage is a covenant. ಅದಕ್ಕಾಗಿ ಮದುವೆ ಅನ್ನುವುದು ಒಂದು ಒಪ್ಪಿಕೊಳ್ಳುವುದಾಗಿದೆ, ಒಡಂಬಡಿಕೆ ಆಗಿದೆ. What is a covenant? ಆ ಒಡಂಬಡಿಕೆ ಏನಂದ್ರೆ, ನಾನು ನನಗಾಗಿ ಜೀವಿಸಂಗಿಲ್ಲ, ನಾನು ಅವಳಿಗಾಗಿ ಜೀವಿಸಬೇಕು, ಅವಳು ಅವಳಿಗಾಗಿ ಜೀವಿಸಂಗಿಲ್ಲ, ಅವಳು ನನಗಾಗಿ ಜೀವಿಸಬೇಕು. That is a covenant. ಅದು ಒಂದು ಒಡಂಬಡಿಕೆ ಆಗಿದೆ. Hallelujah. Hallelujah. That's why we have to agree with God. ಅದಕ್ಕಾಗಿ ನಾವು ದೇವರೊಟ್ಟಿಗೆ ಒಪ್ಪಿಕೊಳ್ಳಬೇಕಾಗಿದೆ. Whatever God says regarding your family, regarding your children, regarding your situation, ದೇವರು ಏನೆಲ್ಲ ನಿಮ್ಮ ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಏನೆಲ್ಲ ಹೇಳ್ತಾರೋ,
you should agree with God. ದೇವರೊಟ್ಟಿಗೆ ನೀವು ಒಪ್ಪಿಕೊಳ್ಳಬೇಕಾಗಿದೆ. Unless you don't agree with God, ಎಲ್ಲಿವರೆಗೂ ನೀವು ದೇವರೊಟ್ಟಿಗೆ ಒಪ್ಪಿಕೊಳ್ಳುವುದಿಲ್ಲವೋ nothing can happen. ಏನೂ ಆಗೋದಿಲ್ಲ. See, angel comes and visits to Mary. ದೇವದೂತ ಒಂದು ಮೇರಿಗೆ ಒಂದು ಭೇಟಿ ಆಗ್ತಾನೆ. Mary, you will conceive a child. ಮೇರಿ ನೀನೊಬ್ಬ ಮಗುವನ್ನು ಹೆರ್ತೀಯ. Then Mary asks how it is possible. ಹೇಗಾಗ್ತದೆ ಇದು? And the angel says the Holy Spirit will come upon you. ಮತ್ತು ದೇವದೂತನು ಹೇಳ್ತಾನೆ ಪರಿಶುದ್ಧಾತ್ಮನು ನಿನ್ನ ಮೇಲೆ ಬರ್ತಾನೆ. The Almighty shadow will cover you. ಪರಿಶುದ್ಧಾತ್ಮನ ಒಂದು ನೆರಳು ನಿನ್ನನ್ನು ಹರಿಕೊಳ್ಳುತ್ತದೆ. The child which you are conceiving is by the Holy Spirit. ನೀನು ಹೆರುವಂತ ಮಗನು ಪರಿಶುದ್ಧಾತ್ಮನ ಬಲದಿಂದ. By her logical understanding, by her reasoning, she did not understand anything. ಆಕೆಯ ಒಂದು ತಿಳುವಳಿಕೆಗೆ ಆಕೆಗೆ ಏನು ಅರ್ಥ ಆಗ್ಲಿಲ್ಲ. Hallelujah. Hallelujah. ನಾವು ಬಹಳ ಯೂಸ್ ಮಾಡ್ತೀವಿ ಇದು ಬುದ್ಧಿ. ಇದು ಹೆಂಗ್ ಸಾಧ್ಯ ಇದು ಮರಿಯಳು ಆಲೋಚನೆ ಮಾಡ್ತಾಳೆ, ಇದು ಹೆಂಗ್ ಸಾಧ್ಯ, ಗಂಡನ ಒಂದು ಸಂಪರ್ಕ ಇಲ್ಲದೆ ಹೆಂಗ್ ಸಾಧ್ಯ ಇದು. ಬಟ್ ಎಟ್ ದ ಲಾಸ್ಟ್ she agreed. What she said is, I am a servant, whatever you say, let it be so in my life. ಕೊನೆಯಲ್ಲಿ ಆಕೆ ಹೇಳ್ತಾಳೆ, ನಾನು ಸೇವಕಿ ಆಗಿದ್ದೇನೆ, ನೀನು ಏನ್ ಹೇಳ್ತೀಯ ಅದೇ ನನ್ನ ಜೀವಿತದಲ್ಲಿ ಆಗಲಿ ಎಂದು. Hallelujah. 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 ಯಾರಾದ್ರೂ ಹೇಳಿದ್ರೆ ಇದು ಆಗ್ತಾರೆ, ಹೆಂಗಾಗ್ತದೆ ನನಗೂ ಗೊತ್ತಿಲ್ಲ, ಬಟ್ ಆಗ್ತದೆ ಅದು. Hallelujah. ನಮ್ಮ ರೀಸನಿಂಗ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಬೈ ಅವರ್ ಹ್ಯೂಮನ್ ಇಂಟೆಲಿಜೆಂಟ್ ದ ಸ್ಪಿರಿಚುವಲ್ ಥಿಂಗ್ಸ್. ನಮ್ಮ ಬುದ್ಧಿವಂತಿಕೆಯಿಂದ ಆತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಲು ನಮಗೆ ಸಾಧ್ಯವಿಲ್ಲ. ನಾವು ಎಷ್ಟೇ PhD ಮಾಡಿರ್ಬೋದು, ಬಟ್ ಇದು ತಿಳ್ಕೋಬೇಕು ಅಂತಂದ್ರೆ ಹೋಲಿ ಸ್ಪಿರಿಟ್ ಬೇಕು. ಹಲ್ಲೆಲೂಯಾ. ನಮ್ಮ ಬುದ್ಧಿಯಿಂದ ನಾವು ತಿಳಿದುಕೊಳ್ಳಕ್ ಆಗಂಗಿಲ್ಲ. That's why we should agree with God. ಅದಕ್ಕಾಗಿ ನಾವು ದೇವರೊಟ್ಟಿಗೆ ಒಪ್ಪಿಕೊಳ್ಳಬೇಕಾಗಿದೆ. Amen. Amen. ಹೇಳ್ರಿ ಆಮೆನ್ ಹೇಳ್ರಿ. ಆಮೆನ್ 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 ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗಾದ್ರೂ ಪಾಸ್ಟರ್ಸ್ ಏನಾದ್ರೂ ಪ್ರವಾದನೆಗಳು ಹೇಳಿದಾಗ, ಪ್ರೊಫೆಸಿ ಮಾಡಿದಾಗ ಅದನ್ನ ರಿಸೀವ್ ಮಾಡಿ ಅದನ್ನು ಹೊಂದಿಕೊಳ್ಳಬೇಕು, ಅದನ್ನ ಅಗ್ರಿ ಆಗ್ಬೇಕು. ಎಸ್ ಲಾರ್ಡ್, ಐ ಅಗ್ರಿ ವಿತ್ ದಿಸ್, ಐ ಬಿಲೀವ್ ಅಂತಂದಾಗ ನೀವು ಅದನ್ನ ನಂಬಬೇಕು. ದೇವರು ನಿಮಗೆ ಸಾಲದಿಂದ ಬಿಡುಗಡೆ ಮಾಡ್ಲಿಕ್ಕಿದ್ದಾನೆ. ಹೆಂಗಾಗ್ತದೆ ನೌಕರಿ ಹೋಗ್ಲತ್ತದ, ಜಾಬ್ ಇಲ್ಲ, ಗಂಡ ಹಿಂಗಿದೆ, ನಮ್ಮ ಮಕ್ಕಳು ಹಿಂಗಿದ್ದಾರೆ, ನಿಮ್ ತಲೆಗೆಲ್ಲ ಬರೀ ಏನದ ನ್ಯಾಚುರಲ್ ಥಿಂಗ್ ಅದ. ಹಲ್ಲೆಲೂಯಾ. ಆಲ್ವೇಸ್ ಯು ಆರ್ ಥಿಂಕಿಂಗ್ ಹೌ ಇಟ್ ವಿಲ್ ಬಿ, ಹೌ ಇಟ್ ವಿಲ್ ಬಿ, ಹೌ ಇಟ್ ವಿಲ್ ಬಿ. ನಮ್ಮ ಯೋಚನೆ ಇರ್ತದೆ ಹೇಗಾಗ್ತದೆ ಹೇಗಾಗ್ತದೆ ಹೇಗಾಗ್ತದೆ. ಬ್ರದರ್, ನೀವು ಮನೆ ಕಟ್ಟಿಸ್ತೀರಿ ಈಗ ಅಂತ ಹೇಳಿದಾಗ, ಬಾ 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 ಮನೆ ಕಟ್ಟಿಸಿ ಅಮ್ಮ, ಎಷ್ಟದಪ್ಪ, ಎಷ್ಟು ಲೋನ್ ಸಿಗ್ತದ, ಲೋನ್ ಎಷ್ಟು ತಗೋತ್. ಸಿ, ನಮ್ದೆಲ್ಲ ನ್ಯಾಚುರಲ್ ಯೋಚನೆ ಮಾಡಿ 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 ಹೆಂಗ್ ಬರ್ತದೆ ನಿನಗೆ ದುಡ್ಡು, ಎಲ್ಲಿಂದ ಬರ್ತದ ದುಡ್ಡು, ಲೋನ್ ಆಗ್ತದ, ಲೋನ್ ಆದ್ರೆ ಎಷ್ಟು ಕೊಡ್ತಾರೆ ನಿನಗೆ, ಇದು ದುಡ್ಡು ಇನ್ನ ಎಲ್ಲಿ ತಗೊಂಡ್ಬರ್ತಿ, ಇದು ಎಲ್ಲ ರೀಸನಿಂಗ್ ಮಾಡ್ತೀವಿ ನಾವು. ರೀಸನಿಂಗ್ ಮಾಡಿ 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 ಏನ್ ಮಾಡ್ತೇವೆ, ದೇವರ ಕೊಟ್ಟಂತ ವಾಗ್ದಾನ ಅದು ಅಲ್ಲೇ ಇರ್ತದೆ ಅದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಗೆ ಮ್ಯಾರೇಜ್ ಆಗ್ಲಿಕ್ಕಿದೆ ಈ ವರ್ಷದಲ್ಲಿ ಅಂತ ಹೇಳ, ಇಷ್ಟು ವರ್ಷನೇ ಆಗಿಲ್ಲ, ಕಾದು 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 ಸಾಕಾಯ್ತು, ನನ್ ಬಿಟ್ಟಿನ ಆಸೆ. ಅಗ್ರಿ ಆಗಂಗಿಲ್ಲ ದೇವರೊಟ್ಟಿಗೆ. ಹಲ್ಲೆಲೂಯಾ. Enoch agreed with God. ಹನೋಕನು ದೇವರೊಟ್ಟಿಗೆ ಒಪ್ಪಿಕೊಂಡ. ಅದಕ್ಕೆ that's why Bible says do walk together unless they have agreed to do so. ಅದಕ್ಕಾಗಿ ಸತ್ಯವೇದ ಹೇಳ್ತದೆ, ಒಬ್ಬರಿಗೊಬ್ಬರು ಒಪ್ಪಿಕೊಳ್ಳದೇ ಇದ್ದರೆ ಅವರು ನಡಿಲಿಕ್ಕೆ ಸಾಧ್ಯನಾ? ಅದಕ್ಕೆ ಅಗ್ರಿಮೆಂಟ್. ದೇವರೇ, ನಾ ಈ ಟೈಮಿಗೆ ಭೇಟಿ ಆಗ್ತೀನಿ, ನೀನ್ ಅವೈಲೇಬಲ್ ಇದೆಯಾ? ಸೊ ದೇವ್ರು ಹೇಳ್ತಾರೆ, ನಾನು ಅವೈಲೇಬಲ್ ಇದ್ದೀನಿ. ಓಕೆ, ಆ ಟೈಮಿಂಗ್ ನಾನು ಏನಾಗ್ತಾ ಇದ್ದೀನಿ, ಅಗ್ರಿಮೆಂಟ್ ಮಾಡ್ಕೋತಾ ಇದ್ದೀನಿ. 5 ಗಂಟೆಗೆ ದೇವರೇ ನಾನು ನಿನಗಾಗಿ ಅವೈಲೇಬಲ್ ಇದ್ದೀನಿ, ನೀನು ಅವೈಲೇಬಲ್ ಇದೆಯಾ? ದೇವ್ರು ಹೇಳ್ತಾರೆ, ಅವೈಲೇಬಲ್ ಇದ್ದೀನಿ. ದೇವ್ರೆ, 6 ಗಂಟೆಗೆ ನಾನು ನಿನಗಾಗಿ ಅವೈಲೇಬಲ್ ಇದ್ದೀನಿ, ನೀನು ಅವೈಲೇಬಲ್ ಇದೆಯಾ? ದೇವ್ರು ಹೇಳ್ತಾರೆ, ಅವೈಲೇಬಲ್ ಇದ್ದೀನಿ. ನನ್ನ ಮಗನೇ 24 hours ಅವೈಲೇಬಲ್ ಇದ್ದೀನಿ, ನೀನು ಸ್ಪೆಸಿಫಿಕ್ ಆಗಿ ಟೈಮ್ ತಗೋಬೇಕು ನೀನು. ಹಲ್ಲೆಲೂಯಾ. ಸ್ಪೆಸಿಫಿಕ್ ಆಗಿ ಟೈಮ್ ನೀನು ಡಿಸೈಡ್ ಮಾಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನ್ನಾ ಯಾವಾಗ್ಲೂ ಬೆಳಗ್ಗೆನೆ ಕೊಡ್ತಾ ಇದ್ರು ದೇವ್ರು, ರಾತ್ರಿ ಕೊಡ್ತಿರ್ಲಿಲ್ಲ. ಹಲ್ಲೆಲೂಯಾ. ಅರ್ಲಿ ಮಾರ್ನಿಂಗ್, ಸೂರ್ಯ ಬರೋದಕ್ಕಿಂತ ಮುಂಚೆನೆ ದೇವ್ರು ಇಸ್ರಾಯೇಲಿಗೆ ಹೇಳ್ತಿದ್ರು ಮನ್ನಾ ಕಲೆಕ್ಟ್ ಮಾಡ್ಬೇಕು. ಸೂರ್ಯ ಒಂದ್ಸಲ ಬಂದ ಮನ್ನಾ ಕರಗ ಹೋಗ್ಬಿಡ್ತೈತೆ. ಹಲ್ಲೆಲೂಯಾ. ಅದಕ್ಕೆ ಮಾರ್ನಿಂಗ್ ಪ್ರೇಯರ್ ಬಹಳ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಮಾರ್ನಿಂಗ್ ಡಿವೋಷನ್ ಜಾಯಿನ್ ಆಗ್ರಿ. ಹಲ್ಲೆಲೂಯಾ. ಮಾರ್ನಿಂಗ್ ಡಿವೋಷನ್ ಜಾಯಿನ್ ಆಗ್ರಿ. ಯಾವಾಗೋ 10 ಗಂಟೆ 9 ಗಂಟೆಗೆ ತೆಗೆದು, ಅವಾಗ ಬಹಳಷ್ಟು 100 ವಾಯ್ಸ್ಗಳು ಬರ್ತಿರ್ತಾವ. ಅವಾಗ ದೇವ್ರ ವಾಯ್ಸ್ ಎಲ್ಲಿ ಕೇಳಿಸ್ಬೇಕು ನಿಮಗೆ? ಹಲ್ಲೆಲೂಯಾ. ಅದಕ್ಕೆ ಅಗ್ರಿಂಗ್, ದೇವರೊಟ್ಟಿಗೆ ನಾವು ಅಗ್ರಿ ಆದ್ರೆ ವಿ ಕ್ಯಾನ್ ವಾಕ್ ವಿತ್ ಗಾಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಲಾಸ್ಟ್, ಹೌ ವಿ ಕ್ಯಾನ್ ವಾಕ್ ವಿತ್ ಗಾಡ್. ಕೊನೆಯದಾಗಿ ಹೇಗೆ ನಾವು ದೇವರೊಟ್ಟಿಗೆ ನಡಿಬೇಕಂದ್ರೆ, ವಾಕಿಂಗ್ ಇನ್ ಲೈಟ್.
ಒಂದು ಬೆಳಕಿನಲ್ಲಿ ನಡೆಯುವ ಮುಖಾಂತರ, walking in light. ಬೆಳಕಿನಲ್ಲಿ ನಡೆಯುವುದರ John ಮುಖಾಂತರ. chapter 8 verse 12. ಯೋಹಾನ 8ನೇ ಅಧ್ಯಾಯ 12ರಲ್ಲಿ ಹೇಳ್ತದೆ. John chapter 8 verse 12. ಯೋಹಾನ 8:12. We read in Kannada. ಯೇಸು ಪುನಃ ಜನರೊಂದಿಗೆ ಮಾತನಾಡುತ್ತಾ, ನಾನೇ ಲೋಕದ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಎಂದಿಗೂ ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಅವನು ಜೀವದ ಬೆಳಕನ್ನು ಹೊಂದಿರುವನು ಎಂದು ಹೇಳಿದನು. Amen. Hallelujah. 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 So Jesus is saying, I am the light of the world. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಈ ಲೋಕಕ್ಕೆ ನಾನೇ ಬೆಳಕು ಎಂದು. See, as the sun gives the light to all the earth, ಹೇಗೆ ಒಂದು ಸೂರ್ಯ ಇದು ಇಡೀ ಭೂಮಿಗೆ ಬೆಳಕನ್ನು ಕೊಡ್ತಾನೆ, so in the same way for light for men is Jesus. ಅದೇ ರೀತಿಯಾಗಿ ಯೇಸು ಕ್ರಿಸ್ತನೇ ಮನುಷ್ಯರ ಜೀವಿತದಲ್ಲಿ So ಬೆಳಕಾಗಿದ್ದಾನೆ. Bible is saying, Jesus is saying, whoever follows me ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ಯಾರೆಲ್ಲ ನನ್ನನ್ನು ಹಿಂಬಾಲಿಸ್ತೀರಿ will never walk in darkness, ಕತ್ತಲೆಯಲ್ಲಿ ಅವರು ನಡೆಯುವುದಿಲ್ಲ ಎಂದು, but will have the light of life. ಆ ಒಂದು ಜೀವದ ಒಂದು ಬೆಳಕು ಅವರಲ್ಲಿ ಇರ್ತದೆ ಎಂದು. Hallelujah. 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 So only believer, those who believed in Jesus, they only can walk in the light. ಯೇಸು ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಡ್ತಾರೋ ಆ ವಿಶ್ವಾಸಿಗಳು ಮಾತ್ರ ಬೆಳಕಿನಲ್ಲಿ ನಡೆಯಲು ಸಾಧ್ಯ. Whoever follows means ಯಾರೆಲ್ಲ ಹಿಂಬಾಲಿಸ್ತಾರೆ ಅಂದ್ರೆ continuous following. ಒಂದು ನಿರಂತರವಾಗಿ ಆತನನ್ನು ಹಿಂಬಾಲಿಸುವುದು. Hallelujah. Hallelujah. ಮನಸ್ ಬಂದಂಗ ಫಾಲೋ ಮಾಡ್ದ ಇಲ್ಲ, ಕಂಟಿನ್ಯೂಸ್ ಫಾಲೋಯಿಂಗ್. ನಿರಂತರವಾಗಿ ಹಿಂಬಾಲಿಸುವುದು. ಫಾಲೋಯಿಂಗ್ ಮೀನ್ಸ್ ಹಿಂಬಾಲಿಸುವುದಂದ್ರೆ ಟ್ರಸ್ಟಿಂಗ್ ಅಂಡ್ ಒಬೇಯಿಂಗ್. ನಂಬುವುದು ಮತ್ತು ಆತನಿಗೆ ವಿಧೇಯರಾಗುವುದು. That's why Jesus is saying, whoever follows me, ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ಯಾರೆಲ್ಲ ನನ್ನನ್ನು ಹಿಂಬಾಲಿಸ್ತಾರೋ they will never walk in a darkness, ಅವರು ಕತ್ತಲೆಯಲ್ಲಿ ಯಾವಾಗಲೂ ನಡೆಯುವುದಿಲ್ಲ, they will walk in the light. ಅವರು ಬೆಳಕಿನಲ್ಲಿ ನಡೆಯುತ್ತಾರೆ. That means ಅದರ ಅರ್ಥ ಏನಂದ್ರೆ, a believer should know where he is going. ಒಬ್ಬ ವಿಶ್ವಾಸಿಗೆ ಗೊತ್ತಿರಬೇಕಾಗಿದೆ ಎಲ್ಲಿ ಆತನು ಹೋಗ್ತಾ ಇದ್ದಾನೆಂದು. The world doesn't know where they are going, ಈ ಲೋಕಕ್ಕೆ ಗೊತ್ತಿಲ್ಲ ಅವರು ಎಲ್ಲಿ ಹೋಗ್ತಿದ್ದಾರೆ ಎಂದು, but the believer should know where he is going. ಆದರೆ ವಿಶ್ವಾಸಿಗೆ ಗೊತ್ತಿರಬೇಕಾಗಿದೆ ಅವರು ಎಲ್ಲಿ ಹೋಗ್ತಾ ಇದ್ದಾರೆ ಎಂದು. A believer should have a confidence that I will be with Jesus. ಆ ಒಂದು ವಿಶ್ವಾಸಿಗೆ ನಂಬಿಕೆ ಇರಬೇಕಾಗಿದೆ, ಕಾನ್ಫಿಡೆನ್ಸ್ ಇರಬೇಕಾಗಿದೆ, ದೇವರೊಟ್ಟಿಗೆ ನಾನು ಇರ್ತೇನೆ ಎಂದು. That's why if I ask question how many will go to heaven, they will say ಗೊತ್ತಿಲ್ರಿ, ನಾನು ನೋಡಿದ್ರೆ ಹಿಂಗ ನೋಡಿದ್ರೆ ನಾನು ಡೌಟ್ ಆಯ್ತೋ ಇಲ್ಲ ಹೋಗ್ತೀನಿ ಅಂತ. Hallelujah. Hallelujah. In Mumbai when we see the local train, ನಾವು ಮುಂಬೈಯಲ್ಲಿ ಒಂದು ಲೋಕಲ್ ಟ್ರೈನ್ ಅಲ್ಲಿ ನೋಡಿದಾಗ ಜನ ಯಾವಾಗ ನೋಡಿದ್ರು ಅಲ್ಲಿಂದ ಓಡ್ತಿರ್ತಾರೆ, ಇಲ್ಲಿಂದ ಓಡ್ತಿರ್ತಾರೆ. ಸ್ಲೋ ಅಂದ್ರೆ ನಾವೇ ಇದ್ದಿದ್ವಿ ಅಲ್ಲಿ. ಅಣ್ಣ ಸತೀಶ್ ಸ್ಲೋ ಆಗಿ ನಡೆಯೋರು, ಸ್ಲೋ ಎಲ್ಲರೂ ಓಡ್ತಾ ಇದಾರೆ. ರಾತ್ರಿ 1 ಗಂಟೆ ಆದ್ರೂ ಹೆಣ್ಮಕ್ಳು ಕೆಲಸದಿಂದ ಹೋಗ್ತಾ ಇದಾರೆ. ಫುಲ್ ಟ್ರೈನ್ ಪ್ಯಾಕ್ ಇದೆ. ನೋಡಿ ಎಲ್ಲಿಗೆ ಹೋಗ್ತಾ ಇದಾರೆ, ಏನಕ್ಕೆ ಜೀವಿಸ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. Hallelujah. ಓಡ್ತಾ ಇದಾರೆ ಜೀವನಕ್ಕಾಗಿ, ಊಟಕ್ಕಾಗಿ ಓಡ್ತಾ ಇದಾರೆ. ಅಷ್ಟೊಂದು ಓಡ್ತಾ ಇದಾರೆ. ಕೆಲವ್ರು ಹೇಳ್ತಾ ಇದ್ರು, ಅವ್ರ ರಿಲೇಟಿವ್ಸ್ ಒಂದ್ ವೇಳೆ ಈ ಕಡೆ ಗುಲ್ಬರ್ಗ ಸೈಡ್ ಬಂದ್ರೆ ಅವ್ರು ಒಂದೇ ಕೆಲಸ ಮಾಡ್ತಾರೆ, ಯಾವಾಗ್ಲೂ ಮಲ್ಕೋತಾರೆ ಅಂತ. ಯಾಕೆ ಅಂದ್ರೆ ಅಲ್ಲಿ ಇದ್ದಾಗ ನಾವು ನಿದ್ದಿನೇ ಆಗಂಗಿಲ್ಲ. ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ನಸಗನ ಟ್ರೈನ್ ಹಿಡಿಬೇಕು, 1 ತಾಸು 2 ತಾಸು ಜರ್ನಿ. ಬರಬೇಕು ಅಂದ್ರೆ ಮತ್ತೆ ನೈಟ್ 2 ಗಂಟೆ 3 ಗಂಟೆ. Hallelujah. Hallelujah. ನೋಡಿ ನಾವ್ ಎಷ್ಟು ಬ್ಲೆಸ್ಡ್ ಆಗಿದ್ದೀವಿ. ಆರಾಮ್. Hallelujah. Jesus says, whoever follows me, ಯೇಸು ಕ್ರಿಸ್ತನು ಹೇಳ್ತಾನೆ, ಯಾರೆಲ್ಲ ನನ್ನನ್ನು ಹಿಂಬಾಲಿಸ್ತಾರೋ they will never walk in a darkness, ಅವರು ಕತ್ತಲೆಯಲ್ಲಿ ಯಾವಾಗಲೂ ನಡೆಯುವುದಿಲ್ಲ, they will walk in the light. ಅವರು ಬೆಳಕಿನಲ್ಲಿ ನಡೆಯುತ್ತಾರೆ. That's why Jesus is the true light. ಅದಕ್ಕಾಗಿ ಯೇಸು ಕ್ರಿಸ್ತನೇ ನಿಜವಾದ ಬೆಳಕಾಗಿದ್ದಾನೆ. And in John chapter 1 verse 9 it says, ಯೋಹಾನ 1ನೇ John chapter 1 verse 9, ಯೋಹಾನ 1ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತದೆ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು, ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತದು. Amen. Hallelujah. Jesus is the true light. ಯೇಸು ಕ್ರಿಸ್ತನೇ ನಿಜವಾದ ಬೆಳಕಾಗಿದ್ದಾನೆ. That gives light to everyone. ಆ ಒಂದು ಬೆಳಕು ಪ್ರತಿಯೊಬ್ಬರಿಗೆ ಬೆಳಕು ಕೊಡುವಂತದಾಗಿದೆ. Hallelujah. Hallelujah. This is not the true light. ಆ ಒಂದು ಸೂರ್ಯ ಒಂದು ನಿಜವಾದ ಬೆಳಕಲ್ಲ. ಸೂರ್ಯ ದೇವರಲ್ಲ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ದೇವರಾಗಂಗಿಲ್ಲ. ಈ ಸೂರ್ಯನ ಕೆಳಗಡೆ ಇದ್ಕೊಂಡು ಎಷ್ಟೋ ಮಂದಿ ಕೊಲೆ ಮಾಡ್ತಾರೆ, ಕಳ್ಳತನ ಮಾಡ್ತಾರೆ, ರೇಪ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. Hallelujah. ಅದರ ಅರ್ಥ ಅದು ಸೂರ್ಯ ನಿಜವಾದ ಬೆಳಕಲ್ಲ. ನಿಜವಾದ ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನೇ ಪ್ರತಿಯೊಬ್ಬರಿಗೂ ಆ ಬೆಳಕನ್ನು ಕೊಡುವಾತನಾಗಿದ್ದಾನೆ. Hallelujah.
ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತಾ ಟ್ರೂ ಲೈಟ್ ದಟ್ ಗಿವ್ಸ್ ಲೈಟ್ ಟು ಎವ್ರಿ ಒನ್ ವಾಸ್ ಕಮಿಂಗ್ ಇನ್ ಟು ದ ವರ್ಲ್ಡ್. ಒಂದು ಪ್ರತಿಯೊಬ್ಬರಿಗೂ ಬೆಳಕು ಕೊಡುವಂತ ನಿಜವಾದ ಬೆಳಕು ಭೂಮಿಗೆ ಬರುವಂತದ್ದಾಗಿದೆ. That's why we need to walk in the light. ಅದಕ್ಕಾಗಿಯೇ ನಾವು ಬೆಳಕಿನಲ್ಲಿ ನಡೆಯಬೇಕಾಗಿದೆ. Hallelujah. Hallelujah. In John chapter 3 verse 19 to 20. ಯೋಹಾನ 3ನೇ ಅಧ್ಯಾಯ 19-20 ನೋಡ್ತೇವೆ. John chapter 3 verse 19 to 20. ಯೋಹಾನ 3:19-20 ನೋಡುವಾಗ ಆ ತೀರ್ಪು ಏನೆಂದರೆ, ಆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. Amen. Hallelujah. So this is the last day judgment. ಇದು ಕೊನೆಯ ದಿನಗಳ ನ್ಯಾಯ ತೀರ್ಪಾಗಿದೆ. Light has come into the world. ಈ ಲೋಕಕ್ಕೆ ಬೆಳಕು ಬಂತು. But people loved darkness instead of light. ಜನರು ಒಂದು ಬೆಳಕನ್ನು ಬೆಳಕಿಗಿಂತ ಕತ್ತಲೆಯನ್ನು ಜಾಸ್ತಿ ಪ್ರೀತಿಸಿದ್ರು. Hallelujah. Hallelujah. Why they are loving darkness? ಯಾಕೆ ಅವರು ಕತ್ತಲೆಯನ್ನು ಪ್ರೀತಿಸ್ತಾ ಇದ್ದಾರೆ ಅಂದ್ರೆ, Because if they come to the light, ಅದು ಅವರು ಬೆಳಕಿನಲ್ಲಿ ಬಂದಾಗ their deeds will be exposed. ಅವರ ಕೆಲಸಗಳು ಬಹಿರಂಗವಾಗುವಂತದ್ದಾಗಿದೆ. Hallelujah. 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 ಹಾಸ್ಪಿಟಲ್ ಗೆ ಹೋದಾಗ ಡಾಕ್ಟರ್ MRI ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಂತ ಹೇಳ್ತಾರೆ. ಯಾಕೆ ಮಾಡಂತ ಹೇಳ್ತಾರೆ? ಇದು ನಾರ್ಮಲ್ ಟ್ರೀಟ್ಮೆಂಟ್ ಮಾಡಕ್ಕಾಗಲ್ಲ, ನೀನು ಒಳಗಡೆ ಏನೋ ಬಹಳ ಸೆಲ್ ಅಲ್ಲಿ ಅದರ ಡೀಪ್ ಆಗಿ ಹೋಗ್ಬೇಕಾಗ್ತದೆ. ಸೊ ಎಕ್ಸ್ರೇ ಏನ್ ಮಾಡುವಂತದ್ದಾಗಿದೆ ಅಂದ್ರೆ, ಎಕ್ಸ್ರೇ ಅಲ್ಲಿ ಒಂದು ಲೈಟ್ ಇರುವಂತದ್ದಾಗಿದೆ ಆ ಮಷೀನ್ ಅಲ್ಲಿ. ಆ ಲೈಟ್ ಅದು ನಮ್ಮ ಬಾಡಿಯಲ್ಲಿ ಬೈಪಾಸ್ ಮಾಡಿದಾಗ ಆ ನಮ್ಮ ಬಾಡಿಯಲ್ಲಿ ಇರುವಂತ ಎಲ್ಲ ಸೂಕ್ಷ್ಮತೆಯನ್ನು ಆ ಎಕ್ಸ್ರೇ ಅಥವಾ MRI ಸ್ಕ್ಯಾನಿಂಗ್ ಅಲ್ಲಿ ಬರ್ತದೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಬರೀ ಎಷ್ಟು ಪಾಪಿ ಇದ್ದಾನಂತ ತೋರಿಸುವುದಕ್ಕಾಗಿ ಬಂದಿಲ್ಲ. ದೇವರು ನೀನು ಇಂಥ ಪಾಪಿಯಾಗಿದ್ದಿ, ಈ ಪಾಪದಿಂದ ನಿನಗೆ ಬಿಡುಗಡೆ ಆಗಕ್ಕೆ ಸಾಧ್ಯ ಇಲ್ಲ, ನನ್ನ ರಕ್ತವನ್ನು ನಿನಗಾಗಿ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ನನ್ನ ರಕ್ತವು ನಿನಗಾಗಿ ಸುರಿಸಿದ್ದೇನೆ, ನಿನ್ನ ಪಾಪ ಪರಿಹಾರ ನನ್ನಲ್ಲಿದೆ. ನಿನ್ನ ಪಾಪದಿಂದ ನೀನು ಬಿಡುಗಡೆ ಬೇಕು ಅಂದ್ರೆ ನನ್ನ ಬಳಿಗೆ ಬಂದ್ರೆ ನನ್ನ ರಕ್ತ ಅದು ಶುದ್ಧೀಕರಿಸಲಿಕ್ಕೆ ಸಾಧ್ಯ ಇದೆ. ಆದ್ರೆ ಬೈಬಲ್ ಅಲ್ಲಿ ಹೇಳ್ತದೆ ವಾಕ್ಯ, ಬೆಳಕು ಲೋಕಕ್ಕೆ ಬಂದಿತ್ತು, ಆದರೆ ಜನರು ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು. ಹಲ್ಲೆಲೂಯಾ. ಪೀಪಲ್ ಲವ್ಡ್ darkness more. ಜನರು ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು. Hallelujah. Hallelujah. But this will be a judgment. ಆದರೆ ಇದು ಒಂದು ನ್ಯಾಯ ತೀರ್ಪು ಇರುವಂತದ್ದಾಗಿದೆ. ಲೋಕಕ್ಕೆ ಬೆಳಕು ಬಂದಿತ್ತು, ಆದ್ರೆ ನೀವು ಅದನ್ನ ನಂಬಲಿಲ್ಲ, ಅದಕ್ಕಾಗಿ ನೀವು ನರಕಕ್ಕೆ ಹೋಗ್ತಾ ಇದ್ದೀರಿ ಎಂಬುದಾಗಿ ನ್ಯಾಯ ತೀರ್ಪಿನ ದಿನದಲ್ಲಿ ಅದು ಬರುವಂತದ್ದಾಗಿದೆ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರ, ನಾವೆಲ್ಲರೂ ಈಗ ಬೆಳಕಿನಲ್ಲಿ ಬಂದಿದ್ದೇವೆ. Hallelujah. Hallelujah. That's why in Ephesians chapter 5 verse 8. ಅದಕ್ಕಾಗಿ ಇಲ್ಲಿ ಎಫೆಸದವರಿಗೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತದೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಮುಂದೆ ಬೆಳಕಿನವರಂತೆ ನಡೆದುಕೊಳ್ಳಿರಿ. Amen. Hallelujah. So Bible says for you were once darkness, but now you are light in the Lord. ಇಲ್ಲಿ ಸತ್ಯವೇದ ಹೇಳ್ತದೆ, ಒಂದು ಕಾಲದಲ್ಲಿ ನೀವು ಕತ್ತಲೆಯಾಗಿದ್ರಿ, ಆದರೆ ಈಗ ನೀವು ಬೆಳಕಿನಲ್ಲಿದ್ದೀರಿ ಎಂದು. ಜನರು ಕತ್ತಲೆಯನ್ನು ಪ್ರೀತಿಸಿದರು, ಒಂದು ಕಾಲದಲ್ಲಿ ಇವರೇ ಕತ್ತಲೆ ಆಗಿದ್ರಂತೆ, ಇವರೇ ಡಾರ್ಕ್ನೆಸ್ ಆಗಿ. ಡಾರ್ಕ್ನೆಸ್ ಅಲ್ಲಿ ಇರೋದು ಒಂದಾದ್ರೆ ನಾವೇ ಕತ್ತಲೆ ಆಗಿದ್ದೀವಿ ಅಂತೆ. ಹಲ್ಲೆಲೂಯಾ. ಆದ್ರೆ ಇವಾಗ ಯೇಸುವನ್ನು ನಂಬಿದಾಗ ಬೈಬಲ್ ಹೇಳ್ತದೆ, ಯು ಆರ್ ದ ಲೈಟ್ ಇನ್ ದ ಲಾರ್ಡ್. ಯೇಸು ಕ್ರಿಸ್ತನ ನಂಬಿದಾಗ ನಾವೇ ಕರ್ತನಲ್ಲಿ ಬೆಳಕಾಗಿದ್ದೇವೆ. ಯು ಆರ್ ದ ಲೈಟ್ ಇನ್ ದ ಲಾರ್ಡ್. ಕರ್ತನಲ್ಲಿ ನಾವೇ ಬೆಳಕಾಗಿದ್ದೇವೆ. ನೀವೇ ಬೆಳಕಾಗಿದ್ದೀರಿ ಈಗ. ಹೇಳ್ರಿ, ನಾನೇ ಬೆಳಕಾಗಿದ್ದೀನಿ ಈಗ. ನಾನೇ ಬೆಳಕಾಗಿದ್ದೇನೆ. ನಾನೇ ಬೆಳಕಾಗಿದ್ದೀನಿ ಈಗ. ನಾನೇ ಬೆಳಕಾಗಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಂಚೆ ಕತ್ತಲೆಯಾಗಿದ್ದೆ, ಈಗ ನಾನು ಬೆಳಕಾಗಿದ್ದೇನೆ. ಬೆಳಕಿನಲ್ಲಿ ಭಯ ಇಲ್ಲ. ಹಲ್ಲೆಲೂಯಾ. ಬೆಳಕಿನಲ್ಲಿ ಭಯ ಇಲ್ಲ, ಕತ್ತಲೆಯಲ್ಲಿ ಭಯ ಇದೆ. ಬೆಳಕಿನಲ್ಲಿ ಭಯ ಇಲ್ಲ. ಬೆಳಕು ನಿನಗೆ ತೋರಿಸ್ತದೆ ನೀನು ಯಾವ ಮಾರ್ಗದಲ್ಲಿ ನೀನು ಹೋಗ್ಬೇಕು, ನಿನ್ನ ಮಿಸ್ಟೇಕ್ಸ್ ನಿನಗೆ ಕರೆಕ್ಷನ್ ಮಾಡ್ತದೆ. ಕತ್ತಲೆಯಲ್ಲಿ ಯಾರು ಹೊಡೆದ್ರು ಕೂಡ ನಿನಗೆ ಗೊತ್ತಾಗಂಗಿಲ್ಲ. ಗೊತ್ತಾಗ್ತದೆ, ಕಣ್ಮುಚ್ಚಿ ಹೊಡೆದ್ರೆ ಕತ್ತಲೆ ಬಾಗ್ಬಿಡ್ತದೆ, ಯಾರು ಹೊಡೆದ್ರೆ ಗೊತ್ತಾಗಂಗಿಲ್ಲ. ಸೊ ಬೆಳಕಿನಲ್ಲಿ ಬಂದಾಗ ನಿನ್ನ ಪ್ರಾಬ್ಲಮ್ ಎಲ್ಲಿ ಇದೆ, ಹೇಗೆ ಸೊಲ್ಯೂಷನ್ ಬೇಕು ಅನ್ನುವುದಕ್ಕೆ ಅದು ಗೊತ್ತಾಗ್ತದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಯು ಆರ್ ದ ಲೈಟ್ ಇನ್ ದ ಲಾರ್ಡ್. ನೀವೇ ಕರ್ತನಲ್ಲಿ ಬೆಳಕಾಗಿದ್ದೀರಿ. ಲೀವ್ ಆಸ್ ಚಿಲ್ಡ್ರನ್ ಆಫ್ ಲೈಟ್. ಬೆಳಕಿನ ಮಕ್ಕಳಾಗಿ ಜೀವಿಸಿರಿ. ಹಲ್ಲೆಲೂಯಾ. 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 ಬೆಳಕಿನ ಮಕ್ಕಳಂತೆ ನೀವೇನ್ ಮಾಡ್ರಿ, ಜೀವಿಸ್ರಿ. ಹಲ್ಲೆಲೂಯಾ.
So last one verse we will read and then we will pray. 1 John chapter 1 verse 5 to 7. 1ನೇ ಯೋಹಾನ 1ನೇ ಅಧ್ಯಾಯ 5ರಿಂದ 7ನೇ ವಚನವನ್ನು ಓದಿಕೊಳ್ಳೋಣ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನವರಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. Amen. Hallelujah. So Bible says here God is light. ಇಲ್ಲಿ ಸತ್ಯವೇದ ಹೇಳ್ತದೆ ದೇವರೇ ಬೆಳಕಾಗಿದ್ದಾನೆ. In him there is no darkness at all. ಆತನಲ್ಲಿ ಕತ್ತಲೆ ಎಷ್ಟು ಮಾತ್ರಕ್ಕೂ ಇರಲಿಲ್ಲ. And Bible says if we claim that we have fellowship with him, ಆತನೊಟ್ಟಿಗೆ ನಾವು ಸಂಬಂಧದಲ್ಲಿರುವಾಗ, and yet we walk in the darkness, ನಾವು ಕತ್ತಲೆಯಲ್ಲಿ ಜೀವಿಸಿದ್ರೆ, we lie and we do not live out the truth. ನಾವು ಸುಳ್ಳುಗಾರರಾಗಿದ್ದೇವೆ ಮತ್ತು ನಮಗೆ ಸತ್ಯ ಗೊತ್ತಿಲ್ಲ ಎಂದು. But if we walk in the light, ನಾವು ಬೆಳಕಿನಲ್ಲಿ ನಡೆದಾಗ, as he is in the light, ಆತನು ಹೇಗೆ ಬೆಳಕಿನಲ್ಲಿದ್ದಾನೋ, we have fellowship with one another. ನಾವು ಒಬ್ಬರೊಟ್ಟಿಗೆ ಒಬ್ಬರು ಸಂಬಂಧದಲ್ಲಿದ್ದೇವೆ. And the blood of Jesus ಮತ್ತು ಯೇಸು ಕ್ರಿಸ್ತನ ರಕ್ತ purifies us from all sin. ಎಲ್ಲಾ ಪಾಪಗಳಿಂದ ನಮ್ಮನ್ನು ತೊಳೆಯುವಂತದಾಗಿದೆ. So God is light. ದೇವರು ಬೆಳಕಾಗಿದ್ದಾನೆ. In the New Testament, ಹೊಸ ಒಡಂಬಡಿಕೆಯಲ್ಲಿ darkness signifies sin and ignorance of spiritual things. ಕತ್ತಲೆ ಎನ್ನುವುದು ಪಾಪ ಮತ್ತು ಆತ್ಮಿಕ ಒಂದು ವಿಷಯಗಳನ್ನು ತಿರಸ್ಕರಿಸುವುದಕ್ಕೆ ಸೂಚಿಸುವಂತದಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಕತ್ತಲೆಯಲ್ಲಿ ಜೀವಿಸುವುದು ಅಂದ್ರೆ ಪಾಪದಲ್ಲಿ ಜೀವಿಸುವುದು ಮತ್ತೆ ಆತ್ಮಿಕ ವಿಷಯಗಳ ಕುರಿತಾಗಿ ಇಗ್ನೋರೆನ್ಸ್ ಅಲ್ಲಿ ಇರುವುದು, ಆಲಸ್ಯತನದಲ್ಲಿ ಇರುವುದೇ ಕತ್ತಲೆಯಲ್ಲಿ ಜೀವಿಸುವಂತದ್ದು. ಲೈಟ್ ಸಿಗ್ನಿಫೈಸ್ ಹೋಲಿನೆಸ್ ಅಂಡ್ ಟ್ರುತ್. ಪರಿಶುದ್ಧತೆಯು ಅದು ಏನಂದ್ರೆ ಬೆಳಕು ಪರಿಶುದ್ಧತೆ ಮತ್ತು ಸತ್ಯಕ್ಕೆ ಅದು ಸೂಚನೆಯಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹನೋಕನು ದೇವರೊಟ್ಟಿಗೆ 300 ವರ್ಷ ನಡೆದ. ಎಷ್ಟು ವರ್ಷ ನಡೆದ? 300 ವರ್ಷ ನಡೆದ. ಹಂಬಲಿಯಾಗಿ ನಡೆದ. ಆತನು ಕಾಣದೆ ಹೋದನು. ಇವತ್ತು ನಾನು ನೀನು ನಿರ್ಧಾರ ಮಾಡಬೇಕಾಗಿದೆ, ದೇವರೊಟ್ಟಿಗೆ ಆ ಸಂಬಂಧದಲ್ಲಿ ನಡಿಲಿಕ್ಕೆ ಸಿದ್ಧರಾಗಿದ್ದೀವ?